ಅಂಡರ್ ಆರ್ಮ್ ಪಾಸ್ ಅಂತ ಬರುತ್ತೆ, ಗೊತ್ತಿಲ್ಲ. ಅಪ್ಪರ್ ಆರ್ಮ್ ಪಾಸ್ ಅಂತ ಬರುತ್ತೆ. ಇವಾಗ ನಾವು ಹೇಳ್ತೀವಿ ವಾಲಿಬಾಲ್ ನಲ್ಲಿ ಬರ್ತಕ್ಕಂತ ಕೌಶಲ್ಯಗಳು ಅಂದ್ರೆ ಹೊಡೆಯೋದು, ಸರ್ವಿಸ್ ಹೊಡೆಯೋದು, ಅಂಡರ್ ಆರ್ಮ್ ಸರ್ವಿಸ್, ಮತ್ತೆ ಟೆನ್ನಿಸ್ ಸರ್ವಿಸ್ ಬರುತ್ತೆ, ಬಾಲ್ ಅನ್ನ ತೂರಿ ಹೊಡೆಯೋದು ಟೆನ್ನಿಸ್ ಸರ್ವಿಸ್. ಸೊ ಹೀಗೆ ವಾಲಿಬಾಲ್ ನಲ್ಲಿ ಬರ್ತಕ್ಕಂತ ತಂತ್ರಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ವಾಲಿಬಾಲ್ ಕ್ರೀಡೆಯನ್ನು ಯಾವ ದೇಶದವರು ಕಂಡು ಹಿಡಿದರು? ಗೊತ್ತಿರೋ ಮಾತ್ರ ಕೈ. ವಾಲಿಬಾಲ್ ಕ್ರೀಡೆಯನ್ನ ಯಾವ ದೇಶದವರು ಕಂಡು ಹಿಡಿದರು? ಹಿಂದಿನ ವರ್ಷ ನಿಮ್ಗೆ ಹೇಳಿದೀವಿ ನಾವು. ಒಬ್ಬರಿಗೆ ಗೊತ್ತಿಲ್ಲ. ವಾಲಿಬಾಲ್ ಕ್ರೀಡೆಯನ್ನ ಅಮೆರಿಕ ದೇಶದವರು ಕಂಡುಹಿಡಿದರು. ಗೊತ್ತಾಯ್ತಾ? ಯಾವ ದೇಶ? ಅಮೆರಿಕದವರು ಕಂಡುಹಿಡಿದರು. ಅದರಲ್ಲಿ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು, ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು ಒಂದು ವಾಲಿಬಾಲ್ ಕ್ರೀಡೆಯನ್ನ ಕಂಡುಹಿಡಿದರು. ಪ್ರಾರಂಭದಲ್ಲಿ ಇದನ್ನ ವಾಲಿಬಾಲ್ ಅನ್ನು ಹೇಗೆ ಆಡ್ತಿದ್ರು ಅಂದ್ರೆ, ಆ ಕಡೆ ಈ ಕಡೆ ಕಂಬ ಇರವು, ಮಧ್ಯದಲ್ಲಿ ನಟ್ಟಿರ್ಲಿಲ್ಲ, ದಾರ ಕಟ್ಟರು, ದಾರ ಕಟ್ಬಿಟ್ಟು ವಾಲಿಬಾಲ್ ಅನ್ನ ಆಡ್ತಾ ಇದ್ರು ಅವರು. ಆಮೇಲೆ ಅದಕ್ಕೆ ವಾಲಿಬಾಲ್ ಅನ್ನೋಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಇತ್ತು. ಅದಕ್ಕೆ ಏನಂತಿದ್ರಪ್ಪ ಅಂದ್ರೆ ಮಿಂಟೋ ನೆಟ್. ವಾಲಿಬಾಲ್ ಮೂಲ ಹೆಸರು ಮಿಂಟೋ ನೆಟ್ ಅಂತ ಕರಿತಿದ್ರು. ತದನಂತರ 1895ರಲ್ಲಿ ಅದಕ್ಕೆ ಅಂದ್ರೆ ವಾಲಿಬಾಲ್ ಅಂತ ಹೇಗೆ ಹೆಸರು ಬಂದಪ್ಪ ಅಂದ್ರೆ, ಈಗ ಬಾಲ್ ಆ ಅಂಕಣದಿಂದ ಈ ಅಂಕಣಕ್ಕೆ ನಟ್ಟಿನ ಮೇಲೆ ವಾಲಿಯಾಗಿ ಬರುತ್ತೆ ನೋಡಿ, ಹೌದಿಲ್ಲ? ವಾಲಿಯಾಗಿ ಬರುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡಿದ್ರೆ ವಾಲಿಬಾಲ್ ಅಂತೇಳಿ ನಾಮಕರಣ ಮಾಡಿದ್ರು. 1895ರಲ್ಲಿ ಇದಕ್ಕೆ ವಾಲಿಬಾಲ್ ಅಂತೇಳಿ ನಾಮಕರಣ ಮಾಡಿದ್ರು. ಇನ್ನು ಪ್ರಾರಂಭದಲ್ಲಿ ವಾಲಿಬಾಲ್ ಅನ್ನು ಹೇಗೆ ಆಡ್ತಿದ್ರು ಅಂದ್ರೆ, ನಿರ್ದಿಷ್ಟ ನಿಯಮಗಳಿರಲಿಲ್ಲ, ಗೊತ್ತಿಲ್ಲ. ಈಗ ಒಂದು ತಂಡದ ಕಡೆ ಬಾಲ್ ಬಂದೈತೆ ಅಂದ್ರೆ ಅವ್ರು ಎಷ್ಟು ಟಚ್ಗಾದ್ರೂ ಪಾಸ್ ಕಳಿಸಬಹುದು. ಆ ಕಡೆ ಹೋಗ್ತಂದ್ರೆ ಅವರು ಕೂಡ ಎಷ್ಟು ಟಚ್ಗಾದ್ರೂ ಒಂದೇ ಟಚ್ಗೆ ಬಾಲ್ ಅನ್ನು ಕಳಿಸಬಹುದು, 4 ಟಚ್ ಕಳಿಸಬಹುದು, 5 ಟಚ್ಗೆ. ಈ ನಿರ್ದಿಷ್ಟವಾದಂತ ನಿಯಮಗಳು ಇರಲಿಲ್ಲ. ಅವಾಗ ಏನ್ ಮಾಡಿದ್ರು, ಅದಕ್ಕೆ 1895ರಲ್ಲಿ 3 ಸ್ಪರ್ಶದ ನಿಯಮಗಳನ್ನ ತಂದಿದ್ರು. 3 ಸ್ಪರ್ಶದ ನಿಯಮವನ್ನ ಜಾರಿಗೆ ತಂದ್ರು. 3 ಸ್ಪರ್ಶ ಅಂದ್ರೆ ಏನು? ಯಾವುದೇ ಒಂದು ಈಗ ತಂಡದ ಅಂಕಣಕ್ಕೆ ಬಾಲ್ ಬಂದಂತಂದ್ರೆ ಅವರು 3ನೇ ಟಚ್ಗೆ ಬಾಲ್ ಅನ್ನ ಆ ಕಡೆ ಅಂಕಣಕ್ಕೆ ಕಳಿಸ್ಬೇಕು. ಅದಕ್ಕೆ ನಾವು 3 ಸ್ಪರ್ಶದ ನಿಯಮ. ಈಗ ರೂಲ್ಸ್ ಚೇಂಜ್ ಆಗಿದೆ. ಯಾವುದೇ ಒಂದು ತಂಡದ ಅಂಕಣಕ್ಕೆ ವಾಲಿಬಾಲ್ ಅಂತಂದ್ರೆ ಅವ್ರು 3ನೇ ಟಚ್ಗೆ ಮಾಡ್ಬೇಕು, ಎದುರಾಳಿ ಅಂಕಣಕ್ಕೆ ಕಳಿಸ್ಬೇಕು. ಸಪೋಸ್ 3ನೇ ಚಾನ್ಸ್ ಕಳಿಸಿದ್ರೆ 4ನೇ ಚಾನ್ಸ್ ಕಳಿಸಿದ್ರೆ ಏನಾಗುತ್ತೆ? 4ನೇ ಚಾನ್ಸ್ ಕಳಿಸಿದ್ರೆ ಎದುರಾಳಿ ತಂಡದವರಿಗೆ 1 ಅಂಕ ಸಿಗುತ್ತೆ. ಪ್ರಸ್ತುತ ಇದೇ ನಿಯಮ ಜಾರಿಗೆ ಗೊತ್ತಿಲ್ಲ. 3ನೇ ಟಚ್ಗೆ ಬಾಲ್ ಅನ್ನ ಕಳಿಸ್ಬೇಕು. ಇದು ವಾಲಿಬಾಲ್ ಕ್ರೀಡೆಯ ನಿಯಮ. ಇನ್ನು ನಮ್ಮ ಭಾರತ ದೇಶಕ್ಕೆ ಈ ಒಂದು ವಾಲಿಬಾಲ್ ಕ್ರೀಡೆ ಹೇಗೆ ಪರಿಚಯವಾಯಿತು ಅಂದ್ರೆ, ಅಮೆರಿಕದವರು ಇದನ್ನು ಪ್ರಾರಂಭದಲ್ಲಿ ಕಂಡುಹಿಡಿದ್ರು. ತದನಂತರ ಅವರು ಯುರೋಪ್ ಖಂಡದಲ್ಲಿ ಇದನ್ನು ಪರಿಚಯಿಸ್ತಾರೆ. ಯುರೋಪ್ ಖಂಡದಲ್ಲಿ ಆಡ್ತಾ ಇರಲಿಲ್ಲ, ಅಮೆರಿಕ ದೇಶದವರು ಹೋಗಿ ಅದಕ್ಕೆ ಯುರೋಪ್ ಖಂಡದವರಿಗೆ ವಾಲಿಬಾಲ್ ಅನ್ನ ಕಲಿಸಿದ್ರು. ಆಮೇಲೆ ಅಮೆರಿಕಾದಿಂದ ಅಲ್ಲೊಂದು ಸಂಘ ಇದೆ, YMCA ಅಂತೇಳಿ. ನಿಮ್ಗೆ 8ನೇ ತರಗತಿಯಲ್ಲಿ ಹೇಳಿದ್ದೆ ನಾನು. Y ಅಂದ್ರೆ ಏನು, M ಅಂದ್ರೆ ಏನು, C ಅಂದ್ರೆ ಏನು, E ಅಂದ್ರೆ ಏನು, ಎಲ್ಲ ಎಷ್ಟು ಮೆಮೊರಿ ಪವರ್ ಐತಲ್ಲ ನಿಮ್ಗೆ. ಅಂದ್ರೆ Y ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್, YMC ಅಂತ ಹೇಳಿ. ಅಂದ್ರೆ ಅದು ಒಂದು ಯುವಕರ ತಂಡ. ಅದು ಗೊತ್ತಿಲ್ಲ, ಯಾವ್ದಾದ್ರು ಒಂದು ಹೊಸ ಕ್ರೀಡೆಗಳನ್ನ ಕಂಡುಹಿಡಿದಾಗ ಅವ್ರು ಏನ್ ಮಾಡ್ತಾರೆ, ಬೇರೆ ದೇಶಗಳಿಗೆ ಹೋಗಿ ಆ ಕ್ರೀಡೆಯನ್ನ ಹೇಗೆ ಆಡಬೇಕು, ಅದರ ಕ್ರೀಡೆಗೆ ಬೇಕಾಗ್ತಕ್ಕಂತಹ ಉಪಕರಣಗಳೇನು, ಅದರ ನಿಯಮಗಳೇನು ಬೇರೆ ದೇಶಗಳಿಗೆ ಹೋಗಿ ಕಲಿಸ್ಕೊತಾರೆ. ಹಾಗೆ ಈ YMC ಅವರು ನಮ್ಮ ದೇಶಕ್ಕೆ ಬಂದು ಈ ವಾಲಿಬಾಲ್ ಕ್ರೀಡೆಯನ್ನ ಅವಾಗೇ ಕಲಿಸಿದ್ರು. ಅವಾಗಲಿಂದ ಇವಾಗಲೂ ಕೂಡ ನಮ್ಮ ದೇಶದಲ್ಲಿ ಕೂಡ ಇವತ್ತು ವಾಲಿಬಾಲ್ ಕ್ರೀಡೆ ತುಂಬಾ ಜನಪ್ರಿಯವಾದಂತ ಕ್ರೀಡೆ. ಯಾವುದೇ
ಗ್ರಾಮಕ್ಕೆ ಹೋದ್ರು ಕೂಡ ಇವತ್ತು ವಾಲಿಬಾಲ್ ಅನ್ನ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೇಶ ಇವತ್ತು ವಾಲಿಬಾಲ್ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೀತಿವೆ, ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗಳು ನಡೀತಿವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸ್ಪರ್ಧೆಗಳು ನಡೀತವೆ. ಮತ್ತು ಈಗ ನಮ್ಮ ದೇಶದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸ್ಪರ್ಧೆಗಳಲ್ಲಿ ಏನು ಪ್ರಥಮ ಸ್ಥಾನವನ್ನು ಪಡ್ಕೊಂಡು ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದುಕೊಟ್ಟಿದೆ. ಸೊ ಇವಾಗ ವಾಲಿಬಾಲ್ ಕ್ರೀಡೆಯನ್ನ ಆಡ್ಬೇಕಾದ್ರೆ ಕ್ರೀಡಾಪಟುಗಳು ಹೇಗಿರ್ಬೇಕು? ಹೈಟ್ ಇರ್ಬೇಕಾ, ಕ್ವಿಕ್ ಇರ್ಬೇಕು? ಹೈಟ್ ಏನಾಗುತ್ತೆ, ಸಾಮಾನ್ಯವಾಗಿ ವಾಲಿಬಾಲ್ ಕ್ರೀಡಾಪಟುಗಳು ಹೆಂಗಿರ್ತಾರೆ ಅಂದ್ರೆ ತುಂಬಾ ಎತ್ತರ 6 ಇಂದ 7 ಅಡಿ ಹೈಟ್ ಇರ್ತಾರೆ. ಜಂಪ್ ಮಾಡಿ ಹೊಡೆದ್ರು ಬಾಲ್ ಏನು ರಿಸೀವ್ ಮಾಡಕ್ಕಾಗಲ್ಲ. ಸೊ ಹಂಗೆ ಸಾಮಾನ್ಯವಾಗಿ ಹೈಟ್ ಇದ್ದಂತ ಕ್ರೀಡಾಪಟುಗಳನ್ನೇ ಇದಕ್ಕೆ ಆಯ್ಕೆ ಮಾಡ್ತಾರೆ. ಮತ್ತು ಸಾಕಷ್ಟು ಆಕ್ಟಿವ್ ಆಗಿರ್ಬೇಕು. ಫ್ಲೆಕ್ಸಿಬಿಲಿಟಿ ಅಂದ್ರೆ ಮೈ ಮಣಿತ, ಬೆಂಡಿಂಗ್ ಏನು ಫ್ಲೆಕ್ಸಿಬಿಲಿಟಿ ಅಂದ್ರೆ ಮೈ ಮಣಿತ. ಯಾಕಂದ್ರೆ ಬಾಲ್ ಗ್ರೌಂಡಿನಲ್ಲಿ ಏನು ತುಂಬಾ ಹೋಗ್ತಿರುತ್ತೆ, ಒಮ್ಮೆ ಮೇಲ್ ಬರುತ್ತೆ, ಕೆಳಗೆ ಬರ್ತಿರುತ್ತೆ. ಕೆಳಗೆ ಬಂದಂತ ಸಂದರ್ಭದಲ್ಲಿ ಕಾಲ್ ಬೆಂಡ್ ಮಾಡಿ ಹಾಕ್ಬೇಕು, ಕೆಲವು ಸರಿ ಡೈ ಹೊಡೆದು ಆಡ್ತಾರೆ. ಕೆಳಗೆ ಬಿದ್ದು ಬಾಲ್ ಅನ್ನ ನೋಡೋದು ನೀವೆಲ್ಲ ಟಿವಿಯಲ್ಲಿ ನೋಡಿದ್ರೆ, ವಾಲಿಬಾಲ್ ನಲ್ಲಿ ಯಾರಾದ್ರೂ ಪಂದ್ಯಗಳನ್ನು ನೋಡಿದ್ರೆ ಸ್ಟ್ಯಾಂಡರ್ಡ್ ಟೀಮ್ ಇದ್ದಾಗಿದೆ ಏನು. ಸೊ ಇಲ್ಲೆಲ್ಲ ನಾವು ಗ್ರೌಂಡ್ ನಲ್ಲಿ ಆಡಿಸ್ತೀವಿ. ಈಗ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಸ್ಪರ್ಧೆ ನಡೆದಾಗ ಅದೆಲ್ಲ ಸ್ಟೇಡಿಯಂ ಒಳಗೆ ಇರ್ತವೆ, ಗೊತ್ತಿಲ್ಲ. ಕೆಳಗೆಲ್ಲ ಇದನ್ನ ಇರ್ತಾರೆ, ವುಡ್ ಕಟ್ಟಿಗೆ ಇರ್ತಾರೆ, ಮ್ಯಾಟ್ ವುಡ್ ಹಾಕಿರ್ತಾರೆ. ಕಟ್ಟಿಗೆ ಇದ್ರೆ ಕಟ್ಟಿಗೆ ಇದ್ರೆ ಅಂತರ ತಯಾರು ಮಾಡಿರ್ತಾರೆ. ಆಮೇಲೆ ಅಲ್ಲಿ ಕಟ್ಟಿಗೆ ಅಂಕಣದಲ್ಲಿ ಆಡ್ತಾರೆ. ಕಂಪಲ್ಸ್ ಶೂ ಬೇಕೇ ಬೇಕು. ಬರಿಗಾಲ ಆಡ್ತಾನೆ, ಕಾಲೇನಂತಾರೆ ಕೆಟ್ಟ ಆಗ್ತದೆ, ಗೊತ್ತಿಲ್ಲ. ಸೊ ಹೀಗಾಗಿ ಅಲ್ಲೇ ಶೂನೇ ಆಡ್ಬೇಕು. ಈಗೆಲ್ಲ ಪ್ರೋ ಕಬಡ್ಡಿ ನೋಡಿದ್ರಲ್ಲ, ಅವರೆಲ್ಲ ಬ್ಯಾಟ್ ಮೇಲೆ ಶೂ ಇಂದ ನಡೆಯಂಗಿಲ್ಲ. ಕಬಡ್ಡಿಗಾಗಿ ಇವಾಗ ಸಪರೇಟ್ ಶೂ ಅನ್ನ ನಾವು ಕಂಡು ಹಿಡಿದ್ವಿ. ಬ್ಯಾಟ್ ನಲ್ಲಿ ನಾವು ಬರಗಾಲ ಆಡಕ್ಕೋದ್ರೆ ಏನಾಗುತ್ತೆ, ಜಾಗ್ರತೆ ಕಾಲಿಗೆ ಬೀಳುತ್ತೆ, ಹಾಡಿರುತ್ತೆ, ಗೊತ್ತಿಲ್ಲ. ಸೊ ಹೀಗಾಗಿ ಈ ವಾಲಿಬಾಲ್ ಕ್ರೀಡೆಯನ್ನು ಕೂಡ ನಾವು ಇಲ್ಲೆಲ್ಲ ಮಣ್ಣಿನ ಅಂಕಣದಲ್ಲಿ ಹಾಕಿದ್ದಾರೆ. ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಸ್ಪರ್ಧೆ ನಡೆದ್ರೆ ಫುಲ್ಲು ವುಡ್ ಕೋರ್ಟ್, ಕಟ್ಟಿಗೆಯಿಂದ ತಯಾರು ಮಾಡಿದಂತ ಕೋರ್ಟ್ನಿಂದ ಆಡ್ತಾರೆ. ಇನ್ನು ಈ ವಾಲಿಬಾಲ್ ಬಹಳ ಸರಳವಾದಂತ ಜಾಸ್ತಿ ಜಾಗ ಬೇಕಾಗಿಲ್ಲ. ಆಮೇಲೆ ಕಡಿಮೆ ಉಪಕರಣಗಳು, ಒಂದು ಬಾಲ್, ಒಂದು ನೆಟ್, 2 ಕಂಬ ಇಟ್ಕೊಂಡ್ರೆ ನಾವು ವಾಲಿಬಾಲ್ ಅನ್ನ ಆಡ್ಬೋದು. ಬಹಳ ಸರಳವಾದಂತ ಕ್ರೀಡೆ ಮತ್ತು ಕಡಿಮೆ ಉಪಕರಣಗಳು ಈ ಕ್ರೀಡೆಗೆ ಬೇಕಾಗ್ತದೆ. ಆಮೇಲೆ ಈ ಕ್ರೀಡೆ ಬಹಳ ವೈಶಿಷ್ಟ್ಯತೆಯನ್ನ ಹೊಂದಿದಂತ ಕ್ರೀಡೆ. ಇದು ಈ ಆಟದಲ್ಲಿ ಬರ್ತಕ್ಕಂತ ಕೆಲವು ತಂತ್ರಗಳು. ಮೊದಲನೇದಾಗಿ ಸರ್ವಿಸ್. ಸರ್ವಿಸ್ ನಲ್ಲಿ ಸಾಕಷ್ಟು ಪ್ರಕಾರಗಳಿದ್ದಾವೆ. ಸರ್ವಿಸ್ ನಲ್ಲಿ ಬರ್ತಕ್ಕಂಥ ತಂತ್ರಗಳು. ಮೊದಲನೇದು ಸಿಂಪಲ್ ಸರ್ವಿಸ್. ಸಿಂಪಲ್ ಸರ್ವಿಸ್ ಅಂದ್ರೆ ಎಡಗಾಲನ್ನು ಮುಂದೆ ಇಟ್ಟು ಬಲಗಾಲನ್ನು ಹಿಂದೆ ಇಟ್ಟು ಬಾಲನ್ನು ಏನ್ ಮಾಡ್ಬೇಕು, ಮುಂದೆ ಹೊಡಿಬೇಕು, ಟಾಸ್ ಮಾಡಿ ಹೊಡಿಬೇಕು, ಗೊತ್ತಲ್ಲ. ಇದು ನಾವು ಸಿಂಪಲ್ ಸರ್ವಿಸ್. ಆಮೇಲೆ ಬಾಲನ್ನು ತೋರಿ ಹೊಡಿತೀವಿ, ಅದಕ್ಕೆ ಟೆನ್ನಿಸ್ ಸರ್ವಿಸ್ ಅಂತ ಏನ. ಯಾವುದು ಟೆನ್ನಿಸ್ ಸರ್ವಿಸ್. ಟೆನ್ನಿಸ್ ಅಂತಾರೆ, ಟೆನ್ನಿಸ್ ಆಡೋದ ನೋಡಿರಲಿಲ್ಲ, ಬಾಲನ್ನ ತೂರಿ ಹೊಡಿತಿರ್ತಾರೆ. ಸೊ ಅದಕ್ಕೆ ಇದು ಕೂಡ ಅದೇ ಟೈಮ್ ಬರೋದ್ರಿಂದ ಟೆನ್ನಿಸ್ ಸರ್ವಿಸ್ ಅಂತ ಕರಿತೀವಿ. ಇನ್ನು ಜಂಪ್ ಸರ್ವಿಸ್ ಅಂತ ಬರುತ್ತೆ. ಅದಲ್ಲ, ಬಾಲನ್ನು ಪೂರ್ತಿ ಮೇಲೆ ತೂರಿ ಪ್ಲೇಯರ್ಸ್ ಕೂಡ ಜಂಪ್ ಮಾಡಿ ಹೊಡಿತಾರೆ, ಅದಕ್ಕೆ ನಾವು ಜಂಪ್ ಸರ್ವಿಸ್ ಅಂತೀವಿ. ನಾವೀಗ ಸಾಮಾನ್ಯವಾಗಿ ಸರ್ವಿಸ್ ಮಾಡ್ತೀವಿ, ಗೊತ್ತಿಲ್ಲ. ಸೊ ನಾವು ಸರ್ವಿಸ್ ಮಾಡಿ ಎಲ್ಲಿ ಮಾಡ್ಬೇಕು, ನಾವು ಸರ್ವಿಸ್ ಅನ್ನ ಗೆರೆ ಒಳಗೆ ಆಯ್ತು. ಮತ್ತೆ ಎಲ್ಲಿ ಗ್ಯಾಪ್ ಇರುತ್ತೆ, ಯಾವ ಕ್ರೀಡಾಪಟು ವೀಕ್ ಇರ್ತಾನೆ, ನಾವು ಸರ್ವಿಸ್ ಮಾಡಿದಂತ ಬಾಲ್ ಅನ್ನ ಏನೋ ಅವ್ನು ಸರಿಯಾಗಿ ಸ್ವೀಕರಿಸಕ್ ಆಗಲ್ಲ ಅಂತ ಕ್ರೀಡಾಪಟುಗಳಲ್ಲಿ ನಾವೇನ್ ಮಾಡ್ಬೇಕು, ಸರ್ವಿಸ್ ಅನ್ನ ಮಾಡ್ಬೇಕು. ಇವಾಗ 2 ಕ್ರೀಡಾಪಟುಗಳ ಮಧ್ಯೆ ಸರ್ವಿಸ್ ಅನ್ನ ಮಾಡ್ಬೇಕು. ಬ್ಯಾಕ್ ಕಾರ್ನರ್ ಇರ್ತವೆ ಏನ. ಸೊ ಅಲ್ಲಿ ನಾವು ಸರ್ವಿಸ್ ಮಾಡೋದ್ರಿಂದ ಏನಾಗುತ್ತೆ, ನಮಗೆ ಅಂಕಗಳು ಸಿಗ್ತವೆ. ಸೊ ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ತಂತ್ರಗಾರಿಕೆಯನ್ನು ರೂಪಿಸಬೇಕು. ಸೊ ನಮ್ಮ ಎದುರಾಳಿ ತಂಡದವರು ಅವರ ಸಾಮರ್ಥ್ಯ, ಶಕ್ತಿ ಮತ್ತು ಏನಪ್ಪಾ ಅಂದ್ರೆ ದುರ್ಬಲತೆ, ಯಾವ ಪ್ಲೇಯರ್ಸ್ ವೀಕ್ ಇದ್ದಾನೆ
ಅಂತೇಳಿ ನಾವ್ ಏನ್ ಮಾಡ್ಬೇಕು, ಸರ್ವಿಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಅಂಕವನ್ನ ಪಡ್ಕೊಳ್ಬಹುದು. ಇನ್ನು ಸರ್ವಿಸ್ ಅನ್ನು ರಭಸವಾಗಿ ಫುಲ್ ಪವರ್ಫುಲ್, ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ಇನ್ನು ರಭಸವಾಗಿ ಹೊಡಿಬೇಕು ಮತ್ತು ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದೆ. ಸೊ ಅವನಿಗೆ ರಿಶ್ಯೂ ಮಾಡಕ್ಕಾಗಲ್ಲ, ಯಾರು ವೀಕ್ ಇದ್ದಾರೆ ಸೊ ಅಲ್ಲಿ ನಾವು ಮಾಡಬೇಕು. ಆಮೇಲೆ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ ಅವನಿಗೆ ಹೊಡೆದಿರ್ತೇವೆ ಸರ್ವಿಸ್, ಸೊ ಅವನಿಗೆ ಕರೆಕ್ಟ್ ಆಗಿ ಅವ್ನು ಪಾಸ್ ತಗೊಳಕ್ ಬರಲ್ಲ. ಅಂತಲ್ಲಿ ನಾವು ಸರ್ವಿಸ್ ಮಾಡಿದ್ರೆ ಮಾತ್ರ ನಮಗೆ ಏನ್ ಸಿಗುತ್ತೆ, ಅಂಕಗಳು ಸಿಗ್ತವೆ. ಏನು ಪಾಸಾದ ಸ್ಥಳ ಬದಲಾವಣೆಯನ್ನು ಗುರುತಿಸಿ. ಸೊ ಈಗ ಸರ್ವಿಸ್ ಕಟ್ಟಾದ ತಕ್ಷಣ ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ಸರ್ವಿಸ್ ಕೊಡ್ತಾನಲ್ಲ, ರೊಟೇಷನ್ ಆಗ್ತಿರುತ್ತೆ, ಹೌದಿಲ್ಲ? ಸೊ ಏನು ಪಾಸರ್ಗಳು ಚೇಂಜ್ ಆಗ್ತಿರ್ತಾರೆ. ಸೊ ಅವಾಗೇನು ಯಾವ ವೀಕ್ ಪಾಸರ್ ಇದ್ದಾನೆ ನಾವು ಅಂತಲ್ಲಿ ಸರ್ವಿಸ್ ಅನ್ನ ಮಾಡಬೇಕು. ಇನ್ನು ನೆಟ್ಟಿನ ವೇಗವಾಗಿ ತಲುಪದೆ ಎದುರಾಳಿಯ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು. ನಾವು ಹೊಡೆದಂತ ಸರ್ವಿಸು ನೆಟ್ಟಿಗೆ ತಾಗಿದ್ರೆ ಏನಾಗುತ್ತೆ, ವಾಪಸ್ ನಮಗೆ ಬರುತ್ತೆ, ಗೊತ್ತಾಯ್ತಲ್ಲ? ಸೊ ಇವಾಗೇನು ಮೊದಲೇನಿರ್ತದ ರೂಲ್ಸು, ಫುಟ್ಬಾಲ್ ನಾವು ಸರ್ವಿಸ್ ಮಾಡಿದಂತ ಬಾಲು ಏನು ಮೊದಲು ರೂಲ್ಸ್ ಇತ್ತು, ನೆಟ್ಟಿಗೆ ತಾಗುವಾಗಿಲ್ಲ, ಆ ಕಡೆಗೆ ಹೋಗ್ಬೇಕಿತ್ತು. ಇವಾಗ ಚೇಂಜ್ ಆಗಿದೆ. ನಾವು ಸರ್ವಿಸ್ ಮಾಡಿದಂತ ಬಾಲು ನಟ್ಟಿನ ತುದಿಗೆ ತಾಗಿ ಆ ಕಡೆ ಹೋಗೋದು ಕೂಡ ಅದು ಫುಟ್ಬಾಲ್, ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಅದು ಕೂಡ ಫುಟ್ಬಾಲ್. ಮೊದಲು ಹೆಂಗಿತ್ತು, ನಾವು ಸರ್ವಿಸ್ ಮಾಡಿದಂತ ಬಾಲು ನೆಟ್ಟಿಗೆ ತಾಗಿ ಆ ಕಡೆ ಅಂಕಣದಲ್ಲೇ ಒಳಗಡೆ ಗ್ರೌಂಡ್ ಒಳಗೆ ಬಿದ್ರೆ ಅದು ತಪ್ಪು ಅಂತ ಮಾಡ್ತಿದ್ವಿ, ಎದುರಾಳಿ ತಂಡಕ್ಕೆ ಒಂದು ಅಂಕ ಸಿಗ್ತಿತ್ತು, ಗೊತ್ತಾಯ್ತಲ್ಲ? ಇವಾಗ ಆಗಿಲ್ಲ, ನಾವು ಸರ್ವಿಸ್ ಮಾಡಿದಂತ ಬಾಲು ನಟ್ಟಿಗೆ ತುದಿಗೆ ತಾಗಿ ನಟ್ಟಿ ಟಚ್ ಆಗಿ ಆ ಕಡೆ ಗ್ರೌಂಡ್ ಬಿತ್ತಂದ್ರೆ ಅದು ಕೂಡ ಇವತ್ತು ಫುಟ್ಬಾಲ್ ಅಂತ ಕನ್ಸಿಡರ್ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಇದು ನಾವು ಸರ್ವಿಸ್ ಮಾಡ್ಬೇಕಾದ್ರೆ ರಭಸವಾಗಿ ಹೊಡಿಬೇಕು. ಆಮೇಲೆ ಎದುರಾಳಿ ಅಂಕಣದಲ್ಲಿ ಯಾರು ವೀಕ್ ಇದಾರ, ನಾವು ಸರ್ವಿಸ್ ಮಾಡಿದಂತ ಬಾಲ್ ಅನ್ನ ಕರೆಕ್ಟ್ ಆಗಿ ಯಾರು ತಗೊಳಕ್ ಆಗಲ್ಲ ಅಂತ ಏನು ಕ್ರೀಡಾಪಟುಗಳು ಹುಡುಕಿ ನಾವು ಅಲ್ಲೇ ಸರ್ವಿಸ್ ಮಾಡಿದ್ರೆ ನಮಗೆ ಪಾಯಿಂಟ್ ಸಿಗುತ್ತೆ. ಇನ್ನು ಬಾಲ್ ಅನ್ನು ಸೆಟ್ ಮಾಡುವುದು, ಈ ಉದಾಹರಣೆಗೆ ನಾವು ವಾಲಿಬಾಲ್ ಅನ್ನು ಚಿಕ್ಕದಾಗಿ ಹಾಕ್ತೀವಿ, ಎಷ್ಟು ಜನ ಆಡ್ತಿರ್ತಾರೆ, ಆ ಜನ ಇರ್ತಾರೆ, ಗೊತ್ತಾಯ್ತಾ? ಇಲ್ಲೂ ಅಷ್ಟೇ. ಸೊ ಇದರಾಗೆ 6 ಜನ ಇರ್ತಾರೆ. ಇದರಲ್ಲಿ ಅತಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಯಾರು? ಈಗ ಇವ್ರು ಸರ್ವಿಸ್ ಮಾಡ್ತಾರೆ, ಸರ್ವಿಸ್ ಮಾಡಿದಂತ ಬಾಲ್ ಫಸ್ಟ್ ಯಾರ ಕಡೆ ಬರುತ್ತೆ, ನಂಬರ್ 6, ಗೊತ್ತಾಗಿಲ್ಲ? ಇವ ಎಲ್ಲಿ ಕಳಿಸ್ತಾನೆ, ಮೂರನೇದವ ನಾಲ್ಕನೇದವಾದ್ರೂ ಕಳಿಸ್ಬೋದು, ಹೌದಿಲ್ಲ? ಸೊ ಇದಕ್ಕೆ ನಾವು ಏನ್ ಫಸ್ಟ್ ರಿಸೀವರ್ ಏನ ಗೊತ್ತಿಲ್ಲ, ರಿಸೀವ್ ಮಾಡ್ಕೊತಾರೆ, ನಿಮಗೆ ಪಾಸ್ ಕೊಡ್ತಾರೆ, ಪಾಸರ್ ಇವನು ಲಿಫ್ಟ್ ಇರ್ತಾನೆ, ಗೊತ್ತಿಲ್ಲ? ರಿಸೀವರು ಪಾಸರ್ ಹಿಟ್ಟರ್ ಅಂತ ಕರೀತಾರೆ. ರಿಸೀವರ್ ಪಾಸರ್ ಹಿಟ್ಟರ್, ಹಿಟ್ಟರ್ ಅಂದ್ರೆ ಶಾರ್ಟ್ ಹಿಟ್ಟರ್, ಅದಕ್ಕೆ ಹಿಟ್ಟರ್ ಅಂತ ಕರೀತಾರೆ. 30 ನಿಮಿಷ. ಸೊ ಹೀಗೆ ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರನ ಸ್ಥಿತಿ ಇದು ನೋಡಿ, ಈಗ ಎತ್ತಾಗಿ ಗೊತ್ತಿಲ್ಲ? ಸೊ ಇವರು ಎತ್ತಿ ಹೊಡಿಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ, ಮುಂಚೆ ಏನ್ ಮಾಡ್ತಾರೆ, ಅವರು ಜಂಪ್ ಮಾಡಿ ಡ್ರಾಪ್ ಮಾಡ್ತಾರೆ ಬಾಲ್ ಅನ್ನು, ಹೌದಿಲ್ಲ? ಸೊ 4ನೇದು ಶಾರ್ಟ್ ಮಾಡಕ್ಕೆ ಯಾವ ರೆಡಿ ಆದ ಇವರು ಏನ್ ಮಾಡ್ತಾರೆ, ಡ್ರಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಸಾಮರ್ಥ್ಯ, ಎದುರಾಳಿ ತಂಡದ ಬ್ಲಾಕರ್ಗಳ ಸ್ಥಿತಿ, ಸಾಮರ್ಥ್ಯ ಮತ್ತು ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ ಮುಂದೆ ಹಿಂದೆ ಮೀಡಿಯಂ ಎತ್ತರ ಶಾಟ್ ಅಥವಾ ವೇವ್ ಪಾಸ್ಗಳನ್ನು ನೀಡಬೇಕು. ಸೊ ಇವನು ಪಾಸರ್ ಇವ್ರು ಗಮನಿಸಬೇಕು, ಪ್ಲೇಯರ್ಸ್ ಹೆಂಗಿದ್ದಾರೆ, ಜಾಸ್ತಿ ಹೈಟ್ ಇದ್ರೆ ಏನ್ ಮಾಡ್ಬೇಕು,
ಜಾಸ್ತಿ ಹೈಟ್ ಕೊಡ್ಬೇಕು. ಸೊ ಇವನು ಅಷ್ಟೇ ಹೊಡಿಯುವಾಗ ಗಮನಿಸ್ಬೇಕು. ನಾನು ಎಲ್ಲೇ ಯಾವ ಪ್ಲೇಸಿನಲ್ಲಿ ಹೊಡೆದ್ರೆ ನನಗೆ ಶಾರ್ಟ್ ಸಕ್ಸಸ್ ಆಗುತ್ತೆ, ನನ್ನ ಪಾಯಿಂಟ್ ಸಿಗ್ಬೋದು ಅನ್ನೋದನ್ನ ಅವನು ಕೂಡ ನೋಡ್ಸ್ಕೊಳ್ತಾರೆ. ಅವಾಗೆ ಇವನು ನೋಡ್ಬೇಕು, ಹಿಂದೆ ಮುಂದೆ ನೋಡ್ಕೊಂಡು ಏನು ಇವ್ ಸಪೋಸ್ ಇವರು ಸ್ವಲ್ಪ ಮುಂದೆ ಇತ್ತು ಅಂದ್ರೆ ಇವನು ಏನ್ ಮಾಡ್ಬೇಕು, ಶಾರ್ಟ್ ಅನ್ನ ಹಿಂದೆ ಹೊಡಿಬೇಕು. ನಾವೆಲ್ಲ ಕಾರ್ನರ್ ಗೊತ್ತಿಲ್ಲ. ಸೊ ನೋಡಿ ಕೆಲವೊಂದು ನಾವು ಬರೀ ಶಾರ್ಟ್ ಹೊಡಿತಾರಲ್ಲ, ಅವ್ರು ಅಲ್ಲೇ ಬಾಲ್ ಏನು ಲೈನ್ ಹೊರಗಡೆ ಬೀಳುತ್ತೀರ ಅಂತ ಇಟ್ಕೊಂಡು ಬಿಡ್ಬೇಕು, ಹಂಗೆ ಹೊಡಿತಿರ್ತಾರೆ. ಕರೆಕ್ಟ್ ಇಲ್ಲೇ ಬೀಳ್ತಿರ್ತಾರೆ ಗೊತ್ತಾಯ್ತಾರೆ ಕಾರ್ನರ್ನಲ್ಲಿ. ಸೊ ಹಂಗೆ ಅದನ್ನೆಲ್ಲವೂ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇದು ಪಾಸ್ ಕೊಡ್ತಕ್ಕಂಥದ್ದು. ಇನ್ನು ಸಂದರ್ಭಾನುಸಾರ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಕಣದಲ್ಲಿ ಖಾಲಿ ಸ್ಥಳವಿದ್ದರೆ ನಿಖರತೆಯಿಂದ ಚೆಂಡನ್ನು ಆ ಸ್ಥಳಕ್ಕೆ ಹಾಕಬೇಕು. ಸೊ ಈಗ ಪಾಸ್ ಗತಿಯಲ್ಲಿ ಏನ್ ಮಾಡುತ್ತಂದ್ರೆ ಹೆಚ್ಚು ಕಡಿಮೆ ಒಂದ್ಸರಿ ಹೈಟ್ ಕೊಡ್ಬೇಕು, ಒಂದ್ಸರಿ ಮೀಡಿಯಂ ಹೈಟ್ ಕೊಡ್ಬೇಕು. ಹೀಗೆ ಮಾಡ್ತಾ ಹೋದ್ರೆ ಅವನು ಶಾರ್ಟ್ ಹೊಡ್ಲಿಕ್ಕೆ ಹೊಡಿಬಹುದು ಮತ್ತು ಅಂಕಗಳನ್ನ ಪಡ್ಕೊಳ್ಬಹುದು. ಇದು ನೆಕ್ಸ್ಟ್ ಲಿಫ್ಟರ್, ಮುಂದಿನ ವಲಯದ ಲಿಫ್ಟರ್ ಲಿಫ್ಟರ್ ಅಂತ ಕರಿತೀವಿ ಗೊತ್ತಿಲ್ಲ. ಲಿಫ್ಟರ್ ಅಂತ ಕರಿತೀವಿ. ಲಿಫ್ಟರ್ ಏನ್ ಮಾಡ್ಬೇಕಂತಂದ್ರೆ ಆಡಿದ್ರೆ ಪ್ರಥಮ ಪಾಸನ್ನು ನೆಟ್ಟ ಮೇಲ್ಭಾಗಕ್ಕೆ ಪಡೆಯೋದು. ಬ್ಲಾಕರ್ ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕ ಗಳಿಸಬೇಕು. ಸೊ ಈಗ ಕೊಡ್ತಾನೆ ನೋಡು, ಏನು ಜಂಪ್ ಮಾಡೋಕ್ಕಿಂತ ಪೂರ್ವದಲ್ಲೇ ಏನ್ ಮಾಡ್ಬೇಕು, ಅವನಿಗೆ ಪಾಸ್ ಕೊಟ್ಟು ಹೊಡಲಿಕ್ಕೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು. ಇನ್ನು ಮುಂದಿನ ವಲಯದ ಆಟಗಾರರು ಅಂಕ ಗಳಿಸಲು ವಿಫಲವಾದರೆ ಹಿಂದಿನ ವಲಯದ ಉತ್ತಮ ಆಟಗಾರನಿಗೆ ಪಾಸ್ ನೀಡಬೇಕು. ಸೊ ಆಮೇಲೆ ಇವ್ರಿಗೆ ನಾವು ಇದಕ್ಕೆ ಮುಂಭಾಗ ಅಂತ ಕರಿತೀವಿ, ಹಿಂದಿನ ವಲಯ, ಹಿಂದಿನ ಹಿಂಭಾಗ. ಇದಕ್ಕೆ ನಾವು ಮುಂದಿನ ವಲಯ ಅಂತ ಕರಿತೀವಿ, ಹಿಂದಿನ ವಲಯ. ಇಲ್ಲಿ ಸಪೋಸ್ ಇವ್ ಮೂವರು ಇದ್ದಾರೆ, ಅದರಲ್ಲಿ ಯಾರು ಒಬ್ರು ಅಂದ್ರೆ ಅವ್ರು ಶಾರ್ಟ್ ಹೊಡ್ತಿರ್ತಾರೆ, ಫೇಲ್ ಆಗ್ತಿರ್ತಾರೆ. ಸೊ ಹಿಂದೆ ಮೂವರು ಇದ್ದಾರಲ್ಲ, ಇದರಲ್ಲಿ ಕೂಡ ಒಬ್ರು ಸ್ಟ್ರಾಂಗ್ ಪ್ಲೇಯರ್ ಇರ್ತಾರೆ. ಇಲ್ಲಿ ಕೂಡ ಶಾರ್ಟ್ ಅನ್ನ ಹೊಡಿಬಹುದು ಗೊತ್ತಲ್ಲ. ಈ ಅಟ್ಯಾಕ್ ಲೈನ್ ಇಂದ ಹಿಂದೆ ಇರ್ತಾರಲ್ಲ, ಇವರು ಕೂಡ ಶಾರ್ಟ್ ಅನ್ನ ಹೊಡಿಬಹುದು. ಬಟ್ ಶಾರ್ಟ್ ಹೊಡಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬರಂಗಿಲ್ಲ, ಶಾರ್ಟ್ ಹೊಡೆದಾದ್ಮೇಲೆ ಇಲ್ಲಿ ಬರ್ಬೇಕು ಗೊತ್ತಿಲ್ಲ. ಹೊಡೆದಾಗ ಇಲ್ಲಿ ಬಂದ್ಬಿಟ್ರಂದ್ರೆ ಫಾಲ್ ಗೊತ್ತಿಲ್ಲ. ಶಾರ್ಟ್ ಹೊಡೆದಾದ್ಮೇಲೆ ಇಲ್ಲಿ ಒಳಗೆ ಹಿಂದೆ ಆಗುತ್ತೆ ಗೊತ್ತಿಲ್ಲ, ಅದೊಂದು ಗೊತ್ತಿರ್ಬೇಕು. ಇನ್ನು ಸ್ಮ್ಯಾಶ್ ಅಂದ್ರೆ ಅಟ್ಯಾಕ್ ಹಿಟ್ ಅಂತ ಕರಿತೀವಿ. ಶಾರ್ಟ್ ಹೊಡೆದ ಏನು ಇಲ್ಲಿ ಅಟ್ಯಾಕ್ ಹಿಟ್ ಮಾಡುವಾಗ ಎದುರಾಳಿ ತಂಡದ ಆಟದ ಸ್ಥಿತಿಯನ್ನು ಗಮನದಲ್ಲಿಟ್ಟುಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕರ್ ಮೇಲ್ಗಡೆಯಿಂದ ಹೊಡೆಯಬೇಕು ಏನು. ಸೊ ಈಗ ಸ್ಮ್ಯಾಶ್ ಅಟ್ಯಾಕ್ ಹೋಗ್ತಾನೆ, ಇವನು ಅಟ್ಯಾಕ್ ಮಾಡಕ್ ಬರ್ತಾನೆ ಹೌದಿಲ್ಲ. ಸೊ ಅಟ್ಯಾಕ್ ಮಾಡ್ತಕ್ಕಂತ ಆಟಗಾರ ಅವನ ಹೈಟ್ ನೋಡ್ಬೋದು ಗೊತ್ತಿಲ್ಲ. ಜಾಸ್ತಿ ಹೈಟ್ ಇತ್ತಂದ್ರೆ ಏನ್ ಮಾಡ್ಬೇಕು, ಅವನಿಗೆ ಕೆಳಗಡೆ ಹೊಡಿಬೇಕು. ಕಡಿಮೆ ಹೈಟ್ ನಾವು ಇತ್ತಂದ್ರೆ ಜಾಸ್ತಿ ಹೈಟ್ ಮಾಡಿ ಶಾರ್ಟ್ ಅನ್ನ ಹೊಡೆದಾಗ ಮಾತ್ರ ನಮಗೆ ಅಂಕಗಳು ಸಿಗ್ತವೆ. ಇನ್ನು ಎದುರಾಳಿ ತಂಡದ ದುರ್ಬಲನನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಆ ತರ ನಮ್ಮ ಅಪೋಸಿಟ್ ಟೀಮ್ ನಲ್ಲಿ ಯಾವ ಆಟಗಾರ ವೀಕ್ ಅದಾನೆ ಮತ್ತೆ ಎಲ್ಲಿ ಗ್ಯಾಪ್ ಇದೆ, ಸೊ ಅದನ್ನ ಗಮನಿಸಿ ಹೊಡೆಯಬೇಕು. ಸುಮ್ಮನೆ ಬಾಲ್ ಬಂತು ಶಾರ್ಟ್ ಹೊಡೆದೇ ಅನ್ನಂಗಿಲ್ಲ ಗೊತ್ತಿಲ್ಲ. ಶಾರ್ಟ್ ಹೊಡೆದ್ಮೇಲೆ ನನಗೆ ಪಾಯಿಂಟ್ ಸಿಗ್ಬೇಕು ಏನ, ಆ ತರನಾಗಿ ನಾವು ಏನ್ ಮಾಡ್ಬೇಕಲ್ಲೇ ಪ್ಲಾನ್ ಮಾಡಿ ಹೊಡಿಬೇಕಾಗುತ್ತೆ ಏನ. ಯಾರು ವೀಕ್ ಇರ್ತಾರೆ ಅವ್ರಿಗೆ ಹೊಡಿಬೇಕು, ಎಲ್ಲಿ ಗ್ಯಾಪ್ ಇದೆ ಸೊ ಅಲ್ಲಿ ಏನ್ ಮಾಡ್ಬೇಕು, ಶಾರ್ಟ್ ಅನ್ನ ಹೊಡಿಬೇಕು. ಇದು ಹೆಚ್ಚಿನ ಎತ್ತರ ತಲುಪುವ ನಿಖರ ಪ್ರಾಪರ್ ಇದ್ದರೆ ಸ್ಪರ್ಶ ಹೊಡೆತ ಅಥವಾ ಬೇಸಿಗಳ ಮೂಲಕ ಅಂಕ ಗಳಿಸಬೇಕು. ಸೊ ಈಗ ಅವ್ನು ಶಾರ್ಟ್ ಹೊಡೆಯಕ್ಕೆ ರೆಡಿ ಆಗ್ತಾನೆ, ಈ ಕಡೆ ಜಾಸ್ತಿ ಹೈಟ್ ಇರ್ತಾರೆ ಬ್ಲಾಕರ್ಗಳು ಗೊತ್ತಿಲ್ಲ. ಎಷ್ಟೇ ಹೊಡೆದ್ರು ಕೂಡ ಏನ್ ಮಾಡ್ತಿರ್ತಾರೆ, ಅವರು ಬಾಲ್ ಬ್ಲಾಕ್ ಮಾಡ್ತಿರ್ತಾರೆ ಗೊತ್ತಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಾವು, ಈಗ ನೀವು ಶಾರ್ಟ್ ಸುಮಾರು ಸರಿ ಶಾರ್ಟ್ ಹೊಡಿತಾನೆ ಗೊತ್ತಿಲ್ಲ. ಇವ್ ಮುಂದೆ ಮೂವರು ಬಹಳ ಹೈಟ್ ಇದ್ದಾರೆ, ಅವ್ನು ಎಷ್ಟೇ ಶಾರ್ಟ್ ಹೊಡೆದ್ರು ಕೂಡ ಏನ್ ಮಾಡ್ತಾರೆ, ಬ್ಲಾಕ್ ಮಾಡಿ ಬಾಲ್ ಅನ್ನು ವಾಪಸ್ ಕಳಿಸ್ತಾರೆ. ಮತ್ತೇನ್ ಮಾಡ್ಬೋದು, ಸೊ ಅವಾಗ ಏನ್ ಮಾಡ್ಬೇಕು, ನನಗೆ ಯಾವಾಗಲೂ ಹೈಟ್ ಇರ್ತಾರೆ ಚೆನ್ನಾಗಿ ಬ್ಲಾಕಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಶಾರ್ಟ್ ಹೊಡೆಯಕ್ ಹೋಗ್ಬೋದು. ಜಸ್ಟ್ ಗ್ಯಾಪ್ ಆಗ್ಬೋದು, ನೆಟ್ಟಿನ ಪಕ್ಕನೆ ಬಾಲ್ ಬೀಳುವ ಹಾಗೆ ಅಥವಾ
ಇವ್ರ ಮುಂದಿದ್ರೆ ಇಲ್ಲೆಲ್ಲ ಗ್ಯಾಪ್ ಇರುತ್ತೆ. ಸೊ ಅದೇನ್ ಮಾಡ್ಬೇಕು, ಅಂಡರ್ ಆರ್ಮ್ ಪಾಸ್ ಮೂಲಕ ಗ್ಯಾಪ್ ಅನ್ನ ಹಾಕಿ ನಾವು ಪಾಯಿಂಟ್ ಅನ್ನ ಪಡ್ಕೊಳ್ಬಹುದು. ಇನ್ನು ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕಗಳನ್ನು ಗಳಿಸುತ್ತಿದ್ದರೆ ಆಟವನ್ನು ನಿಧಾನಗೊಳಿಸಬೇಕು. ಸೊ ಈಗ ಎಕ್ಸಾಂಪಲ್ ಇದು ಸಿಡೇನು ಟೀಮು, ಇದು ನಂದಿಹಳ್ಳಿ ಟೀಮು. ಈಗ ಸಿಡಿಯದವರಿಗೆ ಫಾಸ್ಟ್ ಪಾಯಿಂಟ್ ಕಳ್ಸಿರ್ತಾರೆ, ಅದಿಲ್ಲ ಅವ್ರ ಪಾಯಿಂಟ್ಸ್ ಬೇಗ ಬೇಗ ಆಗ್ತಾ ಇದಾವೆ. ಅವಾಗ ನಂದಿಹಳ್ಳಿ ಏನ್ ಮಾಡ್ಬೇಕು, ಅವಾಗ ಏನ್ ಮಾಡ್ಬೇಕು, ಆಟವನ್ನ ಕಂಟ್ರೋಲ್ ಮಾಡ್ಬೇಕು, ಗೊತ್ತಿಲ್ಲ. ಅವರಲ್ಲಿ ಕಾಂಬಿನೇಷನ್ ಇರ್ಬೇಕು. ಇವ್ರು ಯಾವ ಪಾಯಿಂಟ್ ಸ್ಕೋರ್ ಆಗತ್ತಿದ್ದೊಂದಿಗೆ ಬಾಲ್ ಅನ್ನ ಕಂಟ್ರೋಲ್ ಮಾಡಿ ಏನು ಸಿಡಿಯನ್ನೂರ್ ಕಡೆ ಹೊಡಿತಾ ಬರ್ಬೇಕು, ಗೊತ್ತಿಲ್ಲ. ಆಮೇಲೆ ನಿಧಾನಗೊಳಿಸ್ಬೇಕು. ಆಮೇಲೆ ಸಂದರ್ಭಾನುಸಾರ ಸಮಯಕ್ಕಾವಶ ಟೈಮ್ ನೋಡ್ಬೇಕು, ಅವಕಾಶವನ್ನು ನೋಡ್ಕೊಂಡು ಏನ್ ಮಾಡ್ಬೇಕು, ನಾವು ಪಾಯಿಂಟ್ ಅನ್ನ ಪಡ್ಕೊಳ್ಬೇಕು. ಆಮೇಲೆ ಆಟಗಾರರ ಬದಲಾವಣೆ ಬಳಸ್ಕೊಳ್ಬಹುದು. ಒಂದು ಕಬಡ್ಡಿ ಇದು ವಾಲಿಬಾಲ್ ಅಲ್ಲಿ ಸ್ಪರ್ಧೆ ನಡೆದಾಗ 6 ಜನ ಆಡ್ತಿರ್ತಾರೆ. ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಎಷ್ಟು ಜನ ಇರ್ತಾರೆ, 6 ಜನ ಇರ್ತಾರೆ. ಒಟ್ಟು ಈಗ ಮ್ಯಾಚ್ ನಡೆದಂತ ಸಂದರ್ಭದಲ್ಲಿ 6 ಜನ ಒಳಗಿರ್ತಾರೆ, 6 ಜನ ಹೊರಗಡೆ ಇರ್ತಾರೆ. ಅವ್ರಿಗೆ ನಾವು ಏನ್ ಕರಿತೀವಿ, ಎಂತ ಪ್ಲೇಯರ್ ಹೊರಗಡೆ ಇರ್ತಾರೆ. ಎಂತ ಪ್ಲೇಯರ್, ಸಬ್ಸ್ಟಿಟ್ಯೂಟ್ ಪ್ಲೇಯರ್, ಬದಲಿ ಆಟಗಾರರು ಅನ್ಬೇಕು. ಎಕ್ಸ್ಟ್ರಾ ಆಟಗಾರನ್ನ ಹೇಳೋದಿಲ್ಲ, ಎಕ್ಸ್ಟ್ರಾ ಅನ್ಬಾರ್ದು, ಗೊತ್ತಿಲ್ಲ. ಎಕ್ಸ್ಟ್ರಾ ಅಂದ್ರೆ ಪಾಪ ಅವ್ರ ಇಮೇಜ್ ನಾವೇನ್ ಅನ್ಬಿಟ್ಟು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಥವಾ ಬದಲಿ ಆಟಗಾರ. ಉದಾಹರಣೆಗೆ ಇದರಲ್ಲಿ ಯಾರೋ ಒಬ್ಬರು ಸರಿಯಾಗಿ ಆಡಂಗಿಲ್ಲ, ಬಾಲ್ ಮಿಸ್ಟೇಕ್ ಮಾಡ್ತಿರ್ತಾನೆ. ಅವಾಗ ಏನ್ ಮಾಡ್ಬೇಕು, ಹೊರಗಡೆ ಇದ್ದಂತ ಬದಲಿ ಆಟಗಾರನ ಒಳಗಡೆ ಕರ್ಕೊಂಡು ಇವನನ್ನ ಹೊರಗಡೆ ಹಾಕ್ಬೇಕು. ಎಷ್ಟು ಬೇಕೋ ಸರಿಯಾಗಿ ಮಾಡ್ಬೋದು, ಗೊತ್ತಿಲ್ಲ. ತಿಳಿಸಿ ಪ್ಲೇಯರ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇನ್ನು ಸಂದರ್ಭಾನುಸಾರ ಆಟದ ಗತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಸೊ ಹೆಚ್ಚು ಕಡಿಮೆ ಪಾಯಿಂಟ್ಸ್ ಆದಾಗೆ ನಾವೇನ್ ಮಾಡಬೇಕು, ವೀಕ್ ಇದ್ದಂತ ಆಟಗಾರನ ಹೊರಗಡೆ ಕಳಿಸ್ಬೇಕು, ಸ್ಟ್ರಾಂಗ್ ಇದ್ದಂತ ಒಳಗಡೆ. ಹಿಂಗೆ ನಮ್ಮ ಟೀಮ್ ಅಂದ್ರೆ ನಮ್ಮ ತಂಡಕ್ಕೆ ಕಡಿಮೆ ಅಂಕಗಳು ಬಂದಾಗ ನಾವು ಮತ್ತೆ ಗೆಲ್ಬೇಕಾದ್ರೆ ಏನಾದ್ರು ಮಾಡ್ಬೇಕಲ್ಲ, ಒಳ್ಳೆ ಪ್ಲೇಯರ್ನ ಒಳಗೆ ಹೋಗ್ಬೇಕು. ಸ್ವಲ್ಪ ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಗ್ತಕ್ಕಂಥ ಆಟಗಾರನ ಹೊರಗಡೆ. ಇನ್ನು ವಾಲಿಬಾಲ್ ಆಟಗಾರರಲ್ಲಿ ಇರಬೇಕಾದ ಅವಶ್ಯಕತೆಗಳು. ಒಬ್ಬ ವಾಲಿಬಾಲ್ ಆಟಗಾರ ಅನಿಸ್ಕೊಳ್ಬೇಕಾದ್ರೆ ಅವನಲ್ಲಿ ಏನೇನು ಗುಣಗಳು ಇರಬೇಕು ಅಂತಕ್ಕಂಥದ್ದು. ಮೊದಲನೇದು, ಎತ್ತರವಾದ ನಿಲುವು ಹೊಂದಿರುವವರು. ಏನೋ ಫಸ್ಟ್ ಏನ್ ಮಾಡ್ಬೇಕು, ಸಾಕಷ್ಟು ಹೈಟ್ ಇರಬೇಕು, ಗೊತ್ತಿಲ್ಲ. ಹೈಟ್ ಇದ್ರೆ ಮಾತ್ರ ವಾಲಿಬಾಲ್ ಆಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜಾರಿಗೆ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕ್ ಅಂತ ನಿಪುಣತೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಹೈಟ್ ಇದ್ದಂದ್ರೆ ಗೊತ್ತಿಲ್ಲ, ಏನ್ ಮಾಡ್ಬೋದು, ನೀವು ಶಾರ್ಟ್ ಹೊಡೆದ್ರೆ ಜಂಪ್ ಮಾಡಿ ಬ್ಲಾಕ್ ಮಾಡ್ಬೋದು. ಹೀಗೆ ಮತ್ತು ಹೈಟ್ ಇದ್ರೆ ಸ್ಮ್ಯಾಶ್ ಹೊಡಿಬಹುದು, ಶಾರ್ಟ್ ಹೊಡಿಬಹುದು, ಬ್ಲಾಕಿಂಗು ಮಾಡ್ಬೋದು. ಬ್ಲಾಕಿಂಗ್ ಅಂದ್ರೆ ಏನು, ಬ್ಲಾಕ್ ಅಂದ್ರೆ ಏನು, ಬ್ಲಾಕಿಂಗ್ ಮಾಡೋದು. ಬ್ಲಾಕ್ ಅಂದ್ರೆ ಉದಾಹರಣೆಗೆ ಶಾರ್ಟ್ ಹೊಡಿತೇನೆ ನಾವು, ಹೌದಿಲ್ಲ. ಇವ್ರು ಇರ್ತಾರಲ್ಲ, ಜಂಪ್ ಮಾಡಿ 2 ಕೈಗಳನ್ನ ಮೇಲೆ ಚಾಚಿ ಬಾಲ್ ಅನ್ನ ಸ್ಟಾಪ್ ಮಾಡೋದು, ಗೊತ್ತಿಲ್ಲ. ಅದು ನಮ್ಮ ಕೈ ಹೊಡೆದ ಏನಾಗುತ್ತೆ, ಮತ್ತು ಈ ಕಡೆ ತಂಡಕ್ಕೆ ಬರುತ್ತೆ, ಗೊತ್ತಿಲ್ಲ. ಅದಕ್ಕೆ ನಾವು ಏನು ಶಾರ್ಟರ್ ಹೊಡೆಯುವಂತ ಬಾಲ್ ಅನ್ನ ಜಂಪ್ ಮಾಡಿ 2 ಕೈಯಿಂದ ಬ್ಲಾಕ್ ಮಾಡೋದಕ್ಕೆ ಬ್ಲಾಕಿಂಗ್ ಅಂತ ಕರೀತಾರೆ. ಸೊ ಅದನ್ನ ಯಾರು ಮಾಡಬಹುದು, ಇವ್ರು ಮೂವರ್ ಮಾಡ್ಲಿಕ್ಕೆ ಸಾಧ್ಯ. ಮುಂದೆ ಇರೋರು ಇವ್ರು ಮಾಡಕ್ ಬರಲ್ಲ, ಹಿಂದೆ ಇರ್ತಾರೆ, ಇಲ್ಲಿ ಇರ್ಬೋದಲ್ಲ. ಸೊ ಹೈಟ್ ಇದ್ರೆ ಚೆನ್ನಾಗಿ ಶಾರ್ಟ್ ಹೊಡಿಬಹುದು ಮತ್ತು ಬ್ಲಾಕಿಂಗ್ ಅನ್ನ ಮಾಡಬಹುದು. ಇನ್ನು ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾದ್ರಿಂದ ಚಪಲತೆ ಅಂದ್ರೆ ಆಕ್ಟಿವ್ ಏನು ಗೊತ್ತಿಲ್ಲ, ಪೂರ್ತಿ ಅಂಕಣವನ್ನ ಬಾಲಲ್ಲಿ ಹೇಳಕ್ಕಾಗೋದಿಲ್ಲ. ಸೊ ಅದು ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಈಗ ಉದಾಹರಣೆಗೆ ಅವನಿಗೆ ಇಲ್ಲಿ ಬಗ್ಗೆ ಬಂದಾಗ ಅವ್ನು ಇಲ್ಲಿಂದ ಓಡಬಹುದು, ಸ್ವಲ್ಪ ಇಲ್ಲಿ ಬರ್ಬೋದು, ಗೊತ್ತಿಲ್ಲ. ಸೊ ಹಿಂಗಾಗಿ ಅವ್ರಿಗೆ ಆಕ್ಟಿವ್ ಆಗಿ ಚುರುಕಾಗಿರ್ಬೇಕು. ಇನ್ನು 3ನೇದಾಗಿ, ಎದುರಾಳಿಗಿಂತ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದು ನೈಪುಣ್ಯತೆಗಳನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ. ವಿರುದ್ಧ ತಂಡವರು ಅವರೆಲ್ಲ ಬಹಳ ಸ್ಟ್ರಾಂಗ್ ಇರ್ತಾರೆ, ಅಂದ್ರೆ ಬರೀ ಜಂಪ್ ಮಾಡ್ತಿರ್ತಾರೆ, ಜಂಪ್ ಮಾಡಿ ಹೊಡಿತಿರ್ತಾರೆ.
ಅದೊಂದು ಶಕ್ತಿ ಅವರಲ್ಲಿ ಇರಬೇಕು. ಇನ್ನು 4ನೇದಾಗಿ ಅಂಕಣದಲ್ಲಿ ಆಟ ಆಡುವ ಕೈಗಳನ್ನು ಕಾಲುಗಳನ್ನು ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಎದುರಾದಾಗ ಮೈಮಣಿತ ಅವಶ್ಯಕ. ಮೈಮಣಿತ ಅಂದ್ರೆ ಮೈಮಣಿತ ಇಂಗ್ಲಿಷಲ್ಲಿ ಏನಂತ ಹೇಳಿತ್ತು? ಫ್ಲೆಕ್ಸಿಬಿಲಿಟಿ. ಏನಂದ್ರೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ಮೈಮಣಿತ. ಸೊ ವಾಲಿಬಾಲ್ ನೋಡಿ ಕೆಲವು ಸರಿ ಕೆಳಗೆ ಬರುತ್ತೆ, ನಾವು ಏನ್ ಮಾಡಬೇಕು? ಬೆಂಡ್ ಆಗಿ ಹೋಗ್ಬೇಕಾಗುತ್ತೆ, ಹಿಂದೆ ಬರುತ್ತೆ ಬೆಂಡ್, ಈ ತರ ಆಡಬೇಕಾಗುತ್ತೆ. ಒಂದ್ಸರಿ ಏನು ಶಾರ್ಟ್ ಹೊಡೆದು ಆಡಬೇಕಾಗುತ್ತೆ. ಸೊ ನಮ್ಮ ಬಾಡಿ ಮೈ ಮಣಿತ ಅಂದ್ರೆ ಹೆಂಗ್ ಬೇಕಂದ್ರೆ ಮಣಿತಾ ಇತ್ತಂದ್ರೆ ನಾವು ಎಂತ ಬಾಲ್ ಅನ್ನಾದ್ರೂ ತಗೊಳ್ಬಹುದು. ಅದಿಲ್ಲ ಈ ಜುಬೇನಾದ್ರೆ ಅದಲ್ಲಿ ಮತ್ತೆ ಬಂದ್ಬಿಟ್ಟಿರುತ್ತೆ ಒಂದು. ಅದಕ್ಕೆ ಮೈ ಮಣಿತ ಫ್ಲೆಕ್ಸಿಬಿಲಿಟಿ ಇರಬೇಕು ಬಾಡಿ. ಆಮೇಲೆ ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿಸಿ ನೈಪುಣ್ಯತೆ ನಿರ್ವಹಿಸಬೇಕಾದ್ರಿಂದ ವೇಗ ನಿರ್ಣಯವಾಗಿರುತ್ತದೆ. ಸೊ ಕಡೆ ಬಾಲ್ ಬಂದಿದೆ ಅಂದ್ರೆ ಫಾಸ್ಟ್ ಆಗಿ ಅದನ್ನು ಹೊಡಿಬೇಕು, ಆ ಕಡೆ ಕಳಿಸ್ಬೇಕು. ಗೊತ್ತಾಯ್ತಲ್ಲ? ಆ ಒಂದು ವೇಗ ಕೂಡ ಅವರಲ್ಲಿ ಕ್ರೀಡಾಪಟುಗಳಲ್ಲಿ ಇರಬೇಕಾಗುತ್ತೆ. ಇನ್ನು ಪ್ರತಿಕ್ರಿಯೆಗಳಿಗೆ ಚೆನ್ನಾಗಿದ್ದಲ್ಲಿ ಆಟಗಾರರು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಗಳನ್ನು ನೀರನ್ನು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಅವ್ರು ಶಾರ್ಟ್ ಹೊಡೆದಾಗಿದ್ರೆ ಇವರು ಕೂಡ ಏನ್ ಮಾಡ್ಬೇಕು? ಶಾರ್ಟ್ ಅನ್ನ ಹೊಡೆದು ಅವ್ರಿಗೆ ಎದುರಿಸ್ತಾ ಇರ್ಬೇಕು. ಬರೀ ಅವ್ರು ಶಾರ್ಟ್ ಬಿಡ್ತಾ ಇದ್ರು, ನಾವು ಬರೀ ಎಲ್ಲ ಶಾರ್ಟ್ಗಳನ್ನು ಬಿಡ್ತಾ ಇದ್ರೆ ಏನಾಗುತ್ತೆ? ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ. ಹೌದಿಲ್ಲ? ಇವ್ರ ಮತ್ತೆ ಏನಾಗುತ್ತೆ? ಇವರಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ನಾವೇನ್ ಅವ್ರು ಹೆಂಗ್ ಹೊಡಿತಾರೆ ಅದ್ ತಕ್ಕಂಗೆ ನಾವು ಕೂಡ ಶಾರ್ಟ್ ಅನ್ನ ಹೊಡಿತಾ ಇರ್ಬೇಕು ಆಟದಲ್ಲಿ. ಏನು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರಬೇಕು, ಅಂದಾಗ ಮಾತ್ರ ಅವರು ಹೆದರ್ಲಿಕ್ಕೆ ಸಾಧ್ಯ. ಇದಿಷ್ಟು ವಾಲಿಬಾಲ್ ಆಟಗಾರನಲ್ಲಿ ಇರಬೇಕಾದಂತಹ ಗುಣಗಳು. ಇನ್ನು ವಾಲಿಬಾಲ್ ಪಂದ್ಯಾವಳಿಗಳು ಮತ್ತು ಬಹುಮಾನಗಳು ಮತ್ತು ಪ್ರಶಸ್ತಿಗಳು ಅಂದ್ರೆ ನಮ್ಮ ದೇಶದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷ ವಾಲಿಬಾಲ್ ಪಂದ್ಯಗಳು ನಡೀತವೆ. ಅದರಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಕೊಡ್ತಾರೆ, ಪ್ರಶಸ್ತಿಗಳನ್ನು ಕೊಡ್ತಾರೆ. ಅವು ಯಾವುವು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್. ಅಂದ್ರೆ ಕಿರಿಯರ ಅಂದ್ರೆ ಎಷ್ಟು ವರ್ಷದ ಒಳಗಿನವರು? 17 ವರ್ಷ. ಗೊತ್ತಿಲ್ಲ? ಕಿರಿಯರು, ಅತಿ ಕಿರಿಯರು ಅಂದ್ರೆ 14 ವರ್ಷದ ಒಳಗಿನ. ಅಂದ್ರೆ ಇವ್ರಿಗೆ ನಾವು ಏನಂತ ಕರಿತೀವಿ? ಜೂನಿಯರ್ಸ್ ಅಂತ ಕರಿತೀವಿ. ಜೂನಿಯರ್. ಇನ್ನೊಂದು ಬರುತ್ತೆ ಸಬ್ ಜೂನಿಯರ್. ಇವರು 14 ವರ್ಷದ ಒಳಗಿನ. ಏನು ಇದು ಕಿರಿಯರ 10 ವರ್ಷದ ಒಳಗಿನ ಯುವಕರಿಗಾಗಿ ಪ್ರತಿ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಎಲ್ಲಾ ರಾಜ್ಯಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ. ಇನ್ನು ಎರಡನೇದು ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ. ಅಂದ್ರೆ 14 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರಿಗಾಗಿ ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ನಡೆಯುತ್ತೆ. ಆ ರಾಜ್ಯದಲ್ಲಿ ವಿಜೇತರಾದಂತಹ ತಂಡಗಳಿಗೆ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಕೂಡ ಕೊಡ್ತಾರೆ. ಇದು ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್. ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ಇದ್ರೆ ಇದು ಕೂಡ ಪ್ರತಿ ವರ್ಷ ಸ್ಪರ್ಧೆ ನಡೆಯುತ್ತೆ. ಇನ್ನು ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು. ಸೂಪರ್ ಲೀಗ್ ಅಂದ್ರೆ IPL ನಡೆಯುತ್ತೆ ಕ್ರಿಕೆಟ್. ಸೊ ಹಾಗೆ ಅದೇ ತರ ವಾಲಿಬಾಲ್ ಅನ್ನು ಕೂಡ ಸೂಪರ್ ಲೀಗ್ ಹಂತದಲ್ಲಿ ಆಡಿಸ್ತಾರೆ. ವಾಲಿಬಾಲ್ ಎದ್ದಿದ್ ಕೇಳಿ ಹೆಂಗೆ? ಸೊ ಇಲ್ಲಿ ಕುದು ನಮ್ಮ ದೇಶದಲ್ಲೇ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳು ಇರ್ತಾರೆ. ಸೊ ಹೇಗೆ ಈಗ IPL ಅಲ್ಲಿ ಹರಾಜ್ ಮಾಡ್ತಾರೆ ಆಟಗಾರನ ದುಡ್ಡು ಕೊಟ್ಟು ಅಂತಲ್ಲ. ಸೊ ಹಂಗೆ ವಾಲಿಬಾಲ್ ನಲ್ಲೂ ಕೂಡ ಒಳ್ಳೆ ಒಳ್ಳೆ ಆಟಗಾರನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿ ತಮ್ಮ ಒಂದು ಹೆಸರಿನಲ್ಲಿ, ಈಗ ಬೆಂಗಳೂರು ಬುಕ್ಸ್ ಗೊತ್ತಿಲ್ಲ, ಡೆಲ್ಲಿ ಕ್ಯಾಪಿಟಲ್ಸ್ ಹೆಂಗಿರುತ್ತಲ್ಲ, ಇವಕ್ಕೂ ಕೂಡ ಹಾಗೆ ಹೆಸರು ಕೊಟ್ಟು ಏನು ಪ್ರತಿ ಸಲ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ಕಬಡ್ಡಿ ಅಷ್ಟು, ಆಮೇಲೆ ಕ್ರಿಕೆಟ್ ಅಷ್ಟು ಜಾಸ್ತಿ ಜನ ಇದು ನೋಡಿದ್ರು. ಅದ್ರಲ್ಲಿ ಕ್ರಿಕೆಟ್ ಐತಂದ್ರೆ ಹಗಲು ರಾತ್ರಿ ಕುತ್ಕೊಂಡು ನೋಡ್ತೀವಿ. ಅದಿಲ್ಲ ಕ್ರಿಕೆಟ್ ಇದೆ ಅಂದ್ರೆ ರಾತ್ರಿ 12 1 ಗಂಟೆ ತನಕ ಮ್ಯಾಚ್ ಇದೆ ಅಂದ್ರೆ ಕುತ್ಕೊಂಡು ನೋಡ್ತೀವಿ. ಅದಿಲ್ಲ ಅದೇ
ಒಂದು ಖೋ ಖೋ ಮ್ಯಾಚ್ ಇದೆ, ವಾಲಿಬಾಲ್ ಮ್ಯಾಚ್ ಇದೆ ಅಂದ್ರೆ 11-12 ನೋಡ್ತೀವಿ. ಅಂದ್ರೆ ಅಷ್ಟು ಕ್ರಿಕೆಟ್ ಬಂದು ನಮ್ಮ ದೇಶದಲ್ಲಿ ಎಲ್ಲಾ ಕ್ರೀಡೆಗಳ ಏನ್ ಮಾಡ್ಬಿಟ್ಟಿದೆ ಅಂದ್ರೆ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡ್ಬೇಕು. ಸೊ ಕಬಡ್ಡಿನೂ ಇವಾಗಿನ ಪ್ರೋ ಕಬಡ್ಡಿ ಮಾಡ್ತಾ ಇದಾರೆ ಅಂದ್ರೆ ಅದು ಸ್ವಲ್ಪ ಹೆಸರು ಬಂದಿದೆ. ಮೊದಲೆಲ್ಲ ಕಬಡ್ಡಿ ಕೂಡ ಹೆಸರು ಅಳ್ಕೋಗ್ಬಿಟ್ಟಿತ್ತು. ಕಬಡ್ಡಿ ಕೂಡ ಹೆಸರು ಅಳ್ಕೋಗ್ಬಿಟ್ಟು ಬರೀ ಕ್ರಿಕೆಟ್ ಕ್ರಿಕೆಟ್ ಯಾವ ಕೇಳೋದು ಬರೀ ಕ್ರಿಕೆಟ್ ಆಡೋದು ಕ್ರಿಕೆಟ್ ಹೌದಲ್ಲ. ಅಲ್ಲಿ ನನ್ನ ಮಕ್ಳು ಲಾಸ್ಟ್ ಗಂಟ್ಲೆ ಬೆಟ್ಟಿಂಗ್ ಕಟ್ಟಿ ಜೀವನ ಕಲ್ತಂತೆ. ಏನ IPL ಹಿಡ್ದಾಗ ಮಂದಿ ಎಷ್ಟೋ ಮಂದಿ ಸೂಸೈಡ್ ಮಾಡ್ತು, ದುಡ್ಡು ಕಟ್ಟಿ ಬರಲಿಲ್ಲ, ಸೋತು ಮನೆಯಾಗ ಕಟ್ಟು ಮಾಡ್ಬಿಡ್ತಾರೆ. ಅಲ್ಲಿ 32 ನಿಮಿಷ ಐತೆ. ಸೊ ಇದಿಷ್ಟು ವಾಲಿಬಾಲ್ ಕ್ರೀಡೆಯಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು, ಆಟಗಾರರಲ್ಲಿರ್ತಕ್ಕಂಥ ಗುಣಗಳು ಮತ್ತು ವಾಲಿಬಾಲ್ ಕ್ರೀಡೆಯಲ್ಲಿ ಬರ್ತಕ್ಕಂಥ ಸ್ಪರ್ಧೆಗಳು, ಬಹುಮಾನಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ. ಇಲ್ಲಿಗೆ ಒಂದು ಈ ಅಧ್ಯಾಯವನ್ನ ಮುಕ್ತಾಯ. ಅಂಡರ್ ಆರ್ಮ್ ಪಾಸ್ ಅಂತ ಬರುತ್ತೆ, ಗೊತ್ತಿಲ್ಲ. ಅಪ್ಪರ್ ಆರ್ಮ್ ಪಾಸ್ ಅಂತ ಬರುತ್ತೆ. ಇವಾಗ ನಾವು ಹೇಳ್ತೀವಿ ವಾಲಿಬಾಲ್ ನಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು. ಅದೇ ಹೊಡೆಯೋದು, ಸರ್ವಿಸ್ ಹೊಡೆಯೋದು, ಅಂಡರ್ ಆರ್ಮ್ ಸರ್ವಿಸ್, ಮತ್ತೆ ಟೆನ್ನಿಸ್ ಸರ್ವಿಸ್ ಬರುತ್ತೆ, ಬಾಲ್ ಅನ್ನ ತೂರಿ ಹೊಡೆಯೋದು, ಟೆನ್ನಿಸ್ ಸರ್ವಿಸ್. ಸೊ ಹೀಗೆ ವಾಲಿಬಾಲ್ ನಲ್ಲಿ ಬರ್ತಕ್ಕಂಥ ತಂತ್ರಗಳ ಬಗ್ಗೆ ಇವತ್ತು ನಾವು ಚರ್ಚೆಯನ್ನ ಮಾಡೋಣ. ವಾಲಿಬಾಲ್ ಕ್ರೀಡೆಯನ್ನು ಯಾವ ದೇಶದವರು ಕಂಡು ಹಿಡಿದರು? ಗೊತ್ತಿರೋ ಮಾತ್ರ ಕೈ. ವಾಲಿಬಾಲ್ ಕ್ರೀಡೆಯನ್ನ ಯಾವ ದೇಶದವರು ಕಂಡು ಹಿಡಿದರು? ಹಿಂದಿನ ವರ್ಷ ನಿಮ್ಗೆ ಹೇಳಿದೀವಿ ನಾವು. ಒಬ್ಬರಿಗೆ ಗೊತ್ತಿಲ್ಲ. ವಾಲಿಬಾಲ್ ಕ್ರೀಡೆಯನ್ನ ಅಮೇರಿಕಾ ದೇಶದವರು ಕಂಡುಹಿಡಿದರು. ಯಾವ ದೇಶ? ಅಮೇರಿಕಾದವರು ಕಂಡುಹಿಡಿದರು. ಅದರಲ್ಲಿ ವಿಲಿಯಂ ಜಿ ಮಾರ್ಗನ್ ಅಂತಕ್ಕಂಥವ್ರು ಒಂದು ವಾಲಿಬಾಲ್ ಕ್ರೀಡೆಯನ್ನ ಕಂಡುಹಿಡಿದರು. ಪ್ರಾರಂಭದಲ್ಲಿ ಇದನ್ನ ವಾಲಿಬಾಲ್ ಅಲ್ಲಿ ಹೇಗೆ ಆಡ್ತಿದ್ರು ಅಂದ್ರೆ, ಆ ಕಡೆ ಈ ಕಡೆ ಕಂಬ ಇರವು, ಮಧ್ಯದಲ್ಲಿ ನಟ್ಟಿರ್ಲಿಲ್ಲ, ದಾರ ಕಟ್ಬಿಟ್ಟು ವಾಲಿಬಾಲ್ ಅನ್ನ ಆಡ್ತಾ ಇದ್ರು ಅವರು. ಆಮೇಲೆ ಅದಕ್ಕೆ ವಾಲಿಬಾಲ್ ಅನ್ನೋಕ್ಕಿಂತ ಪೂರ್ವದಲ್ಲಿ ಇದಕ್ಕೆ ಇನ್ನೊಂದು ಹೆಸರು ಇತ್ತು. ಅದಕ್ಕೆ ಏನಂತಿದ್ರಪ್ಪ ಅಂದ್ರೆ ಮಿಂಟೋ ನೆಟ್. ವಾಲಿಬಾಲ್ ಮೂಲ ಹೆಸರು ಮಿಂಟೋ ನೆಟ್ ಅಂತ ಕರಿತಿದ್ರು. ತದನಂತರ 1895ರಲ್ಲಿ ಅದಕ್ಕೆ ಅಂದ್ರೆ ವಾಲಿಬಾಲ್ ಅಂತ ಹೇಗೆ ಹೆಸರು ಬಂದಪ್ಪ ಅಂದ್ರೆ, ಈಗ ಬಾಲ್ ಆ ಅಂಕಣದಿಂದ ಹಿಂಗೆ ಅಂಕಣಕ್ಕೆ ನಟ್ಟಿನ ಮೇಲೆ ವಾಲಿ ಆಗಿ ಬರುತ್ತೆ ನೋಡಿ, ಹೌದಿಲ್ಲ? ವಾಲಿ ಆಗಿ ಬರುತ್ತಲ್ಲ, ಅದಕ್ಕೋಸ್ಕರ ಅದಕ್ಕೆ ಏನ್ ಮಾಡಿದ್ರೆ ವಾಲಿಬಾಲ್ ಅಂತೇಳಿ ನಾಮಕರಣ ಮಾಡಿದ್ರು. 1895ರಲ್ಲಿ ಇದಕ್ಕೆ ವಾಲಿಬಾಲ್ ಅಂತೇಳಿ ನಾಮಕರಣ ಮಾಡಿದ್ರು. ಇನ್ನು ಪ್ರಾರಂಭದಲ್ಲಿ ವಾಲಿಬಾಲ್ ಅನ್ನು ಹೇಗೆ ಆಡ್ತಿದ್ರು ಅಂದ್ರೆ, ನಿರ್ದಿಷ್ಟ ನಿಯಮಗಳಿರಲಿಲ್ಲ, ಗೊತ್ತಿಲ್ಲ. ಈಗ ಒಂದು ತಂಡದ ಕಡೆ ಬಾಲ್ ಬಂದಂತಂದ್ರೆ ಅವ್ರು ಎಷ್ಟು ಟಚ್ ಆದ್ರೂ ಪಾಸ್ ಕಳಿಸಬಹುದು. ಆ ಕಡೆ ಹೋದ್ರೆ ಅವರು ಕೂಡ ಎಷ್ಟು ಟಚ್ ಆದ್ರೂ ಒಂದೇ ಟಚ್ಗೆ ಬಾಲ್ ಅನ್ನು ಕಳಿಸಬಹುದು, 4 ಟಚ್ ಕಳಿಸಬಹುದು. ಈ ಟಚ್ಗೆ ಈ ನಿರ್ದಿಷ್ಟವಾದಂತ ನಿಯಮಗಳು ಇರಲಿಲ್ಲ. ಅವಾಗ ಏನ್ ಮಾಡಿದ್ರು, ನಮಗೆ 1895ರಲ್ಲಿ 3 ಸ್ಪರ್ಶದ ನಿಯಮಗಳನ್ನ ತಂದಿದೆ. 3 ಸ್ಪರ್ಶದ ನಿಯಮವನ್ನ ಜಾರಿ ತಂದು. 3 ಸ್ಪರ್ಶ ಅಂದ್ರೆ ಏನು? ಯಾವುದೇ ಒಂದು ತಂಡದ ಅಂಕಣಕ್ಕೆ ಬಾಲ್ ಬಂದಂತಂದ್ರೆ ಅವರು 3ನೇ ಟಚ್ಗೆ ಬಾಲ್ ಅನ್ನ ಆ ಕಡೆ ಅಂಕಣಕ್ಕೆ ಕಳಿಸ್ಬೇಕು. ಅದಕ್ಕೆ ನಾವು 3 ಸ್ಪರ್ಶದ ನಿಯಮ. ಈಗ ರೂಲ್ಸ್ ಚೇಂಜ್ ಆಗಿದೆ. ಯಾವುದೇ ಒಂದು ತಂಡದ ಅಂಕಣಕ್ಕೆ ವಾಲಿಬಾಲ್ ಅಂತಂದ್ರೆ ಅವ್ರು 3ನೇ ಟಚ್ಗೆ ಮಾಡ್ಬೇಕು, ಎದುರಾಳಿ ಅಂಕಣಕ್ಕೆ ಕಳಿಸ್ಬೇಕು. ಸಪೋಸ್ 3ನೇ ಚಾನ್ಸ್ ಕಳಿಸಿದ್ರೆ 4ನೇ ಚಾನ್ಸ್ ಕಳಿಸಿದ್ರೆ ಏನಾಗುತ್ತೆ? 4ನೇ ಚಾನ್ಸ್ ಕಳಿಸಿದ್ರೆ ಎದುರಾಳಿ ತಂಡದವರಿಗೆ 1 ಅಂಕ ಸಿಗುತ್ತೆ. ಫಸ್ಟ್ ಇದೇ ನಿಯಮ ಜಾರಿ ಗೊತ್ತಿಲ್ಲ. 3ನೇ ಟಚ್ಗೆ ಬಾಲ್ ಅನ್ನ ಕಳಿಸ್ಬೇಕು. ಇದು ವಾಲಿಬಾಲ್ ಕ್ರೀಡೆಯ ನಿಯಮ. ಇನ್ನು ನಮ್ಮ ಭಾರತ ದೇಶಕ್ಕೆ ಈ ಒಂದು ವಾಲಿಬಾಲ್ ಕ್ರೀಡೆ ಹೇಗೆ ಪರಿಚಯವಾಯಿತು ಅಂದ್ರೆ, ಅಮೆರಿಕದವರು ಇದನ್ನು ಪ್ರಾರಂಭವಾಗಿ ಕಂಡುಹಿಡಿದ್ರು. ತದನಂತರ ಅವರು ಯುರೋಪ್ ಖಂಡದಲ್ಲಿ
ಇದನ್ನ ಪರಿಚಯಿಸ್ತಾರೆ. ಏನು ಯುರೋಪ್ ಖಂಡದಲ್ಲಿ ಆಡ್ತಾ ಇರಲಿಲ್ಲ, ಅಮೆರಿಕ ದೇಶದವ್ರು ಹೋಗಿ ಅದಕ್ಕೆ ಯುರೋಪ್ ಖಂಡದವರಿಗೆ ವಾಲಿಬಾಲ್ ಅನ್ನ ಕಲಿಸಿದ್ರು. ಆಮೇಲೆ ಅಮೆರಿಕಾದಿಂದ ಏನು ಅಲ್ಲೊಂದು ಸಂಘ ಇದೆ YMCA ಅಂತೇಳಿ. ನಿಮ್ಗೆ ಹಿಂದೆ ತರಗತಿಯಲ್ಲಿ ಹೇಳಿದ್ದೆ ನಾನು. Y ಅಂದ್ರೆ ಏನು, M ಅಂದ್ರೆ ಏನು, C ಅಂದ್ರೆ ಏನು, E ಅಂದ್ರೆ ಏನು, ಎಲ್ಲ ಎಷ್ಟು ಮೆಮೊರಿ ಪವರ್ ಐತೆ ನಿಮ್ಗೆ. ಅಂದ್ರೆ Y ಅಂದ್ರೆ ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್, ಯಂಗ್ ಮ್ಯಾನ್ ಕ್ರಿಶ್ಚಿಯನ್ ಅಸೋಸಿಯೇಷನ್ YMC ಅಂತ ಹೇಳಿ ಅಂದ್ರೆ ಅದು ಒಂದು ಯುವಕರ ತಂಡ. ಅದು ಗೊತ್ತಿಲ್ಲ, ಯಾವ್ದಾದ್ರು ಒಂದು ಹೊಸ ಕ್ರೀಡೆಗಳನ್ನ ಕಂಡುಹಿಡಿದಾಗ ಅವ್ರು ಏನ್ ಮಾಡ್ತಾರೆ, ಬೇರೆ ದೇಶಗಳಿಗೆ ಹೋಗಿ ಆ ಕ್ರೀಡೆಯನ್ನ ಹೇಗೆ ಆಡಬೇಕು, ಅದರ ಕ್ರೀಡೆಗೆ ಬೇಕಾಗ್ತಕ್ಕಂತಹ ಉಪಕರಣಗಳೇನು, ಅದರ ನಿಯಮಗಳೇನು ಬೇರೆ ದೇಶಗಳಿಗೆ ಹೋಗಿ ಕಲಿಸ್ಕೊತಾರೆ. ಹಾಗೆ ಈ YMC ಅವರು ನಮ್ಮ ದೇಶಕ್ಕೆ ಬಂದು ಏನು ಈ ವಾಲಿಬಾಲ್ ಕ್ರೀಡೆಯನ್ನ ಅವಾಗೇ ಕಲಿಸಿದ್ರು. ಅವಾಗಲಿಂದ ಇವಾಗಲೂ ಕೂಡ ಏನು ನಮ್ಮ ದೇಶದಲ್ಲಿ ಕೂಡ ಇವತ್ತು ವಾಲಿಬಾಲ್ ಕ್ರೀಡೆ ತುಂಬಾ ಜನಪ್ರಿಯವಾದಂತ ಕ್ರೀಡೆ. ಯಾವುದೇ ಗ್ರಾಮಕ್ಕೆ ಹೋದ್ರು ಕೂಡ ಇವತ್ತು ವಾಲಿಬಾಲ್ ಅನ್ನ ಆಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ನಮ್ಮ ದೇಶ ಇವತ್ತು ವಾಲಿಬಾಲ್ ಕ್ರೀಡೆಯಲ್ಲಿ ರಾಜ್ಯ ಮಟ್ಟದಲ್ಲಿ ಸ್ಪರ್ಧೆಗಳು ನಡೀತಿವೆ, ರಾಷ್ಟ್ರ ಮಟ್ಟದಲ್ಲಿ ಸ್ಪರ್ಧೆಗಳು ನಡೀತಿವೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂಡ ಸ್ಪರ್ಧೆಗಳು ನಡೀತವೆ. ಮತ್ತು ಈಗ ನಮ್ಮ ದೇಶದಲ್ಲೂ ಕೂಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಕಷ್ಟು ಸ್ಪರ್ಧೆಗಳಲ್ಲಿ ಏನು ಪ್ರಥಮ ಸ್ಥಾನವನ್ನು ಪಡ್ಕೊಂಡು ನಮ್ಮ ದೇಶಕ್ಕೆ ಕೀರ್ತಿಯನ್ನ ತಂದುಕೊಂಡಿದೆ. ಸೊ ಇವಾಗ ಈ ವಾಲಿಬಾಲ್ ಕ್ರೀಡೆಯನ್ನ ಆಡಬೇಕಾದ್ರೆ ಕ್ರೀಡಾಪಟುಗಳು ಹೇಗಿರ್ಬೇಕು? ಹೈಟ್ ಇರ್ಬೇಕಾ, ಕ್ವಿಕ್ ಇರ್ಬೇಕು? ಹೈಟ್ ಏನಾಗುತ್ತೆ, ಸಾಮಾನ್ಯವಾಗಿ ವಾಲಿಬಾಲ್ ಕ್ರೀಡಾಪಟುಗಳು ಹೆಂಗಿರ್ತಾರೆ ಅಂದ್ರೆ ತುಂಬಾ ಎತ್ತರ 6-7 ಅಡಿ ಹೈಟ್ ಇರ್ತಾರೆ. ಜಂಪ್ ಮಾಡಿ ಹೊಡೆದ್ರೆ ಬಾಲ ಏನು ರಿಸೀವ್ ಮಾಡಕ್ಕಾಗಲ್ಲ. ಸೊ ಹಂಗೆ ಸಾಮಾನ್ಯವಾಗಿ ಹೈಟ್ ಇದ್ದಂತ ಕ್ರೀಡಾಪಟುಗಳನ್ನೇ ಇದಕ್ಕೆ ಆಯ್ಕೆ ಮಾಡ್ತಾರೆ. ಮತ್ತು ಸಾಕಷ್ಟು ಆಕ್ಟಿವ್ ಆಗಿರ್ಬೇಕು. ಫ್ಲೆಕ್ಸಿಬಿಲಿಟಿ ಅಂದ್ರೆ ಮೈ ಮಣಿತ, ಬೆಂಡಿಂಗ್ ಏನು ಫ್ಲೆಕ್ಸಿಬಿಲಿಟಿ ಅಂದ್ರೆ ಮೈ ಮಣಿತ. ಯಾಕಂದ್ರೆ ಬಾಲು ಗ್ರೌಂಡಿನಲ್ಲಿ ಏನು ತುಂಬಾ ಹೋಗ್ತಿರುತ್ತೆ, ಮೇಲ್ ಬರುತ್ತೆ, ಕೆಳಗೆ ಬರ್ತಿರುತ್ತೆ. ಕೆಳಗೆ ಬಂದಂತ ಸಂದರ್ಭದಲ್ಲಿ ಕಾಲ್ ಬೆಂಡ್ ಮಾಡಿ ಹಾಕ್ಬೇಕು, ಕೆಲಸ ಡೈ ಹೊಡೆದು ಆಡ್ತಾರೆ. ಕೆಳಗೆ ಬಿದ್ದು ಬಾಲನ್ನ ನೋಡೋದು ನೀವೆಲ್ಲ ಟಿವಿಯಲ್ಲಿ ನೋಡಿದ್ರೆ, ವಾಲಿಬಾಲ್ ಯಾರಾದ್ರೂ ಪಂದ್ಯಗಳನ್ನ ನೋಡಿದ್ರೆ ಸ್ಟ್ಯಾಂಡರ್ಡ್ ಟೀಮ್ ಬಂದಾಗಿದೆ. ಸೊ ಇದೆಲ್ಲ ನಾವು ಗ್ರೌಂಡ್ ನಲ್ಲಿ ಆಡಿಸ್ತೀವಿ. ಈಗ ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಸ್ಪರ್ಧೆ ನಡೆದಾಗ ಅದೆಲ್ಲ ಸ್ಟೇಡಿಯಂ ಒಳಗೆ ಇರ್ತವೆ, ಗೊತ್ತಿಲ್ಲ, ಕೆಳಗೆಲ್ಲ ಇದನ್ನ ಇಟ್ಟಿರ್ತಾರೆ, ವುಡ್ ಕಟ್ಟಿಗೆ ಇರ್ತಾರೆ. ಮ್ಯಾಚ್ ವುಡ್ ಹಾಕಿರ್ತಾರೆ, ಕಟ್ಟಿಗೆ ಇದ್ರೆ ಕಟ್ಟಿಗೆ ಇದ್ರೆ ಅಂಕಣ ತಯಾರು ಮಾಡಿರ್ತಾರೆ. ಆಮೇಲೆ ಅಲ್ಲಿ ಕಟ್ಟಿಗೆ ಅಂಕಣದಲ್ಲಿ ಆಡ್ತಾರೆ. ಕಂಪನಿ ಶೂ ಬೇಕಿದ್ರು ಬರಿಗಾಲಿ ಆಡ್ತಾರೆ, ಕಾಲೇನಾಗ್ತಾರೆ ಕೆಟ್ಟ ಆಗ್ತದೆ, ಗೊತ್ತಿಲ್ಲ. ಸೊ ಹೀಗಾಗಿ ಅಲ್ಲೇ ಶೂನೇ ಆಡ್ಬೇಕು. ಈಗೆಲ್ಲ ಪ್ರೋ ಕಬಡ್ಡಿ ನೋಡಿದ್ರಲ್ಲ, ಅವರೆಲ್ಲ ಬ್ಯಾಟ್ ಮೇಲೆ ಶೂ ಇಂದ ನಡೆಯಂಗಿಲ್ಲ. ಕಬಡ್ಡಿಗಾಗಿ ಇವಾಗ ಸಪರೇಟ್ ಶೂ ಅನ್ನ ನಾವು ಕಂಡು ಹಿಡಿದ್ವಿ. ಮ್ಯಾಟ್ ನಲ್ಲಿ ನಾವು ಬರಗಾಲ ಆಡಿಸ್ಕೊಂಡ್ರೆ ಏನಾಗುತ್ತೆ, ಜಾಗ್ರತೆ ಕಾಲಿಗೆ ಬೀಳುತ್ತೆ, ಹಾಡಿರುತ್ತೆ, ಗೊತ್ತಿಲ್ಲ. ಸೊ ಹೀಗಾಗಿ ಈ ವಾಲಿಬಾಲ್ ಕ್ರೀಡೆಯನ್ನು ಕೂಡ ನಾವು ಇಲ್ಲೆಲ್ಲ ಮಣ್ಣಿನ ಅಂಕಣದಲ್ಲಿ ಆಡ್ತಿದ್ದಾರೆ. ರಾಷ್ಟ್ರ ಮಟ್ಟ ಅಂತಾರಾಷ್ಟ್ರೀಯ ಮಟ್ಟ ಸ್ಪರ್ಧೆ ನಡೆದರೆ ಫುಲ್ಲು ವುಡ್ ಕೋರ್ಟ್ ಕಟ್ಟಿಗೆಯಿಂದ ತಯಾರು ಮಾಡಿದಂತ ಕೋರ್ಟ್ನಿಂದ ಆಡ್ತಾರೆ. ಇನ್ನು ಈ ವಾಲಿಬಾಲ್ ಬಹಳ ಸರಳವಾದಂತ ಜಾಸ್ತಿ ಜಾಗ ಬೇಕಾಗಿಲ್ಲ. ಆಮೇಲೆ ಕಡಿಮೆ ಉಪಕರಣಗಳು, ಒಂದು ಬಾಲ್, ಒಂದು ನಟ್ಟು, 2 ಕಂಬ ಇದ್ರೆ ನಾವು ವಾಲಿಬಾಲ್ ಅನ್ನ ಆಡಬಹುದು. ಬಹಳ ಸರಳವಾದಂತ ಕ್ರೀಡೆ ಮತ್ತು ಕಡಿಮೆ ಉಪಕರಣಗಳು ಈ ಕ್ರೀಡೆಗೆ ಬೇಕಾಗ್ತದೆ. ಆಮೇಲೆ ಈ ಕ್ರೀಡೆ ಬಹಳ ವೈಶಿಷ್ಟ್ಯತೆಯನ್ನ ಹೊಂದಿದಂತ ಕ್ರೀಡೆ. ಇದು ಈ ಆಟದಲ್ಲಿ ಬರ್ತಕ್ಕಂತ ಕೆಲವು ತಂತ್ರಗಳು. ಮೊದಲನೇದಾಗಿ ಸರ್ವಿಸ್. ಸರ್ವಿಸ್ ನಲ್ಲಿ ಸಾಕಷ್ಟು ಪ್ರಕಾರಗಳಿದ್ದಾವೆ. ಸರ್ವಿಸ್ ನಲ್ಲಿ ಬರ್ತಕ್ಕಂಥ ತಂತ್ರಗಳು. ಮೊದಲನೇದು ಸಿಂಪಲ್ ಸರ್ವಿಸ್. ಸಿಂಪಲ್ ಸರ್ವಿಸ್ ಅಂದ್ರೆ ಎಡಗಾಲನ್ನು ಮುಂದೆ ಇಟ್ಟು ಬಲಗಾಲನ್ನ ಹಿಂದೆ ಇಟ್ಟು ಬಾಲನ್ನು ಏನ್ ಮಾಡ್ಬೇಕು, ಮುಂದೆ ಹೊಡಿಬೇಕು, ಟಾಸ್ ಮಾಡಿ ಹೊಡಿಬೇಕು, ಗೊತ್ತಿಲ್ಲ. ಇದು ನಾವು ಸಿಂಪಲ್ ಸರ್ವಿಸ್. ಆಮೇಲೆ ಬಾಲನ್ನು ತೂರಿ ಹೊಡಿತೀವಿ, ಅದಕ್ಕೆ ಟೆನ್ನಿಸ್ ಸರ್ವಿಸ್ ಅಂತ. ಏನ ಯಾವುದು ಟೆನ್ನಿಸ್ ಸರ್ವಿಸ್.
ಟೆನಿಸ್ ಅಂತಾರೆ. ಟೆನಿಸ್ ಆಡೋದಾಗ ನೋಡಿರಲಿಲ್ಲ, ಬಾಲ್ ಅನ್ನ ತೂರಿ ಹೊಡಿತಿರ್ತಾರೆ. ಸೊ ಅದಕ್ಕೆ ಇದು ಕೂಡ ಅದೇ ಟೈಮ್ ಬರೋದ್ರಿಂದ ಟೆನಿಸ್ ಸರ್ವಿಸ್ ಅಂತ ಕರಿತೀವಿ. ಇನ್ನು ಜಂಪ್ ಸರ್ವಿಸ್ ಅಂತ ಬರುತ್ತೆ. ಅದಲ್ಲ ಬಾಲ್ ಅನ್ನು ಪೂರ್ತಿ ಮೇಲೆ ತೂರಿ ಪ್ಲೇಯರ್ಸ್ ಕೂಡ ಜಂಪ್ ಮಾಡಿ ಹೊಡಿತಾರೆ. ಅದಕ್ಕೆ ನಾವು ಜಂಪ್ ಸರ್ವಿಸ್ ಅಂತೀವಿ. ನಾವೀಗ ಸಾಮಾನ್ಯವಾಗಿ ಸರ್ವಿಸ್ ಮಾಡ್ತೀವಿ, ಗೊತ್ತಿಲ್ಲ. ಸೊ ನಾವು ಸರ್ವಿಸ್ ಮಾಡಿ ಎಲ್ಲಿ ಮಾಡ್ಬೇಕು? ನಾವು ಸರ್ವಿಸ್ ಅನ್ನ ಗೆರೆ ಒಳಗೆ ಆಯ್ತು. ಮತ್ತೆ ಎಲ್ಲಿ ಗ್ಯಾಪ್ ಇರುತ್ತೆ, ಯಾವ ಕ್ರೀಡಾಪಟು ವೀಕ್ ಇರ್ತಾನೆ, ನಾವು ಸರ್ವಿಸ್ ಮಾಡಿದಂತ ಬಾಲ್ ಅನ್ನ ಏನೋ ಅವ್ನು ಸರಿಯಾಗಿ ಸ್ವೀಕರಿಸಕ್ ಆಗಲ್ಲ ಅಂತ ಕ್ರೀಡಾಪಟುಗಳಲ್ಲಿ ನಾವೇನ್ ಮಾಡ್ಬೇಕು? ಸರ್ವಿಸ್ ಅನ್ನ ಮಾಡ್ಬೇಕು. ಇವಾಗ ಎರಡು ಕ್ರೀಡಾಪಟುಗಳ ಮಧ್ಯೆ ಸರ್ವಿಸ್ ಅನ್ನ ಮಾಡ್ಬೇಕು. ಬ್ಯಾಕ್ ಕಾರ್ನರ್ ಇರ್ತವೆ ಏನ, ಸೊ ಅಲ್ಲಿ ನಾವು ಸರ್ವಿಸ್ ಮಾಡೋದ್ರಿಂದ ಏನಾಗುತ್ತೆ? ನಮಗೆ ಅಂಕಗಳು ಸಿಗ್ತವೆ. ಸೊ ಸರ್ವಿಸ್ ಮಾಡುವಾಗ ಎದುರಾಳಿಯ ಸಾಮರ್ಥ್ಯ ಮತ್ತು ದುರ್ಬಲತೆಯನ್ನು ಗುರುತಿಸಿ ತಂತ್ರಗಾರಿಕೆಯನ್ನು ರೂಪಿಸಬೇಕು. ಸೊ ನಮ್ಮ ಎದುರಾಳಿ ತಂಡದವರು ಅವರ ಸಾಮರ್ಥ್ಯ, ಶಕ್ತಿ ಮತ್ತು ಏನಪ್ಪಾ ಅಂದ್ರೆ ದುರ್ಬಲತೆ, ಯಾವ ಪ್ಲೇಯರ್ಸ್ ವೀಕ್ ಇದ್ದಾನೆ ಅಂತೆಲ್ಲ ನಾವ್ ಏನ್ ಮಾಡ್ಬೇಕು? ಸರ್ವಿಸ್ ಮಾಡಿದ್ರೆ ನಮಗೆ ಈಸಿಯಾಗಿ ಅಂಕವನ್ನ ಪಡ್ಕೊಳ್ಬಹುದು. ಏನು ಸರ್ವಿಸ್ ಅನ್ನು ರಭಸವಾಗಿ ಫುಲ್ ಪವರ್ಫುಲ್, ನಮ್ಮ ದೇಹದಲ್ಲಿ ಎಷ್ಟು ಶಕ್ತಿ ಇದೆ ಎಲ್ಲಾ ಶಕ್ತಿಯನ್ನು ಉಪಯೋಗಿಸಿ ರಭಸವಾಗಿ ಹೊಡಿಬೇಕು. ಮತ್ತು ದುರ್ಬಲ ರಕ್ಷಣಾ ಸಾಮರ್ಥ್ಯ ಹೊಂದಿದೆ. ಸೊ ಅವನಿಗೆ ರಿಸೀವ್ ಮಾಡಕ್ಕಾಗಲ್ಲ, ಯಾರು ವೀಕ್ ಇದ್ದಾರೆ, ಸೊ ಅಲ್ಲಿ ನಾವು ಮಾಡಬೇಕು. ಆಮೇಲೆ ಪ್ರಥಮ ಪಾಸ್ ಸರಿಯಾಗಿ ನೀಡಲು ಅಸಮರ್ಥನಾದ, ಅವನಿಗೆ ಹೊಡೆದಿರ್ತೇವೆ ಸರ್ವಿಸ್, ಸೊ ಅವನಿಗೆ ಕರೆಕ್ಟ್ ಆಗಿ ಅವ್ನು ಪಾಸ್ ತಗೊಳಕ್ ಬರಲ್ಲ. ಅಂತಲ್ಲಿ ನಾವು ಸರ್ವಿಸ್ ಮಾಡಿದ್ರೆ ಮಾತ್ರ ನಮಗೆ ಏನ್ ಸಿಗುತ್ತೆ? ಅಂಕಗಳು ಸಿಗ್ತವೆ. ಏನು ಪಾಸಾದ ಸ್ಥಳ ಬದಲಾವಣೆಯನ್ನು ಗುರುತಿಸಿ. ಸೊ ಈಗ ಸರ್ವಿಸ್ ಕಟ್ಟಾದ ತಕ್ಷಣ ನೆಕ್ಸ್ಟ್ ಇನ್ನೊಬ್ಬ ಪ್ಲೇಯರ್ ಸರ್ವಿಸ್ ಕೊಡ್ತಾನಲ್ಲ, ರೊಟೇಷನ್ ಆಗ್ತಿರುತ್ತೆ, ಹೌದಿಲ್ಲ? ಸೊ ಏನ ಪಾಸರ್ಗಳು ಚೇಂಜ್ ಆಗ್ತಿರ್ತಾರೆ. ಸೊ ಅವಾಗೇನು ಯಾವ ವೀಕ್ ಪಾಸರ್ ಇದ್ದಾನೆ ನಾವು ಅಂತಲ್ಲಿ ಸರ್ವಿಸ್ ಅನ್ನ ಮಾಡಬೇಕು. ಇನ್ನು ನೆಟ್ಟಿನ ವೇಗವಾಗಿ ತಲುಪದೆ ಎದುರಾಳಿಯ ಅಂಕಣದಲ್ಲಿ ಬೀಳುವಂತೆ ಮಾಡಬೇಕು. ನಾವು ಹೊಡೆದಂತ ಸರ್ವಿಸು ನೆಟ್ಟಿಗೆ ತಾಗಿದ್ರೆ ಏನಾಗುತ್ತೆ? ವಾಪಸ್ ನಮಗೆ ಬರುತ್ತೆ, ಗೊತ್ತಿಲ್ಲ? ಸೊ ಇವಾಗೇನು ಮೊದಲೇನಿಂತ ರೂಲ್ಸ್? ಫುಟ್ಬಾಲ್ ನಾವು ಸರ್ವಿಸ್ ಮಾಡಿದಂತ ಬಾಲು ಮೊದಲು ರೂಲ್ಸ್ ಇತ್ತು, ನೆಟ್ಟಿಗೆ ತಾಗುವಾಗಿಲ್ಲ, ಆ ಕಡೆಗೆ ಹೋಗ್ಬೇಕಿತ್ತು. ಇವಾಗ ಚೇಂಜ್ ಆಗಿದೆ. ನಾವು ಸರ್ವಿಸ್ ಮಾಡಿದಂತ ಬಾಲು ನಟ್ಟಿನ ತುದಿಗೆ ತಾಗಿ ಆ ಕಡೆ ಹೋದ್ರು ಕೂಡ ಅದು ಫುಟ್ಬಾಲ್, ಗೊತ್ತಾಯ್ತಲ್ಲ? ಗೊತ್ತಾಯ್ತಾ? ಅದು ಕೂಡ ಫುಟ್ಬಾಲ್. ಮೊದಲು ಹೆಂಗಿತ್ತು? ನಾವು ಸರ್ವಿಸ್ ಮಾಡಿದಂತ ಬಾಲು ನೆಟ್ಟಿಗೆ ತಾಗಿ ಆ ಕಡೆ ಅಂಕಣದಲ್ಲಿ ಒಳಗಡೆ ಗ್ರೌಂಡ್ ಒಳಗೆ ಬಿದ್ರೆ ಅದು ತಪ್ಪು ಅಂತ ಮಾಡ್ತಿದ್ವಿ, ಎದುರಾಳಿ ತಂಡಕ್ಕೆ ಒಂದು ಅಂಕ ಸಿಗ್ತಿತ್ತು, ಗೊತ್ತಾಯ್ತಲ್ಲ? ಇವಾಗ ಆಗಿಲ್ಲ. ನಾವು ಸರ್ವಿಸ್ ಮಾಡಿದಂತ ಬಾಲು ನಟ್ಟಿಗೆ ತುದಿಗೆ ತಾಗಿ ನಟ್ಟಿ ಟಚ್ ಆಗಿ ಆ ಕಡೆ ಗ್ರೌಂಡ್ ಬಿತ್ತಂದ್ರೆ ಅದು ಕೂಡ ಇವತ್ತು ಫುಟ್ಬಾಲ್ ಅಂತ ಕನ್ಸಿಡರ್ ಮಾಡ್ತಾರೆ, ಗೊತ್ತಾಯ್ತಾ? ಸೊ ಇದು ನಾವು ಸರ್ವಿಸ್ ಮಾಡ್ಬೇಕಾದ್ರೆ ರಭಸವಾಗಿ ಹೊಡಿಬೇಕು. ಆಮೇಲೆ ಎದುರಾಳಿ ಅಂಕಣದಲ್ಲಿ ಯಾರು ವೀಕ್ ಇದಾರ, ನಾವು ಸರ್ವಿಸ್ ಮಾಡಿದಂತ ಬಾಲ್ ಅನ್ನ ಕರೆಕ್ಟ್ ಆಗಿ ಯಾರು ತಗೊಳಕ್ ಆಗಲ್ಲ ಅಂತ ಕ್ರೀಡಾಪಟುಗಳು ಹುಡುಕಿ ನಾವು ಅಲ್ಲೇ ಸರ್ವಿಸ್ ಮಾಡಿದ್ರೆ ನಮಗೆ ಪಾಯಿಂಟ್ಸ್ ಸಿಗುತ್ತೆ. ಇನ್ನು ಬಾಲ್ ಅನ್ನು ಸೆಟ್ ಮಾಡುವುದು, ಈ ಉದಾಹರಣೆಗೆ ನಾವು ವಾಲಿಬಾಲ್ ಅನ್ನ ಚಿಕ್ಕದಾಗಿ ಹಾಕ್ತೀವಿ, ಎಷ್ಟು ಜನ ಆಡ್ತಿರ್ತಾರೆ? 6 ಜನ ಇರ್ತಾರೆ, ಗೊತ್ತಾಯ್ತಾ? ಇಲ್ಲೂ ಅಷ್ಟೇ. ಸೊ ಇದರಾಗೆ 6 ಜನ ಇರ್ತಾರೆ. ಇದರಲ್ಲಿ ಅತಿ ಇಂಪಾರ್ಟೆಂಟ್ ಪ್ಲೇಯರ್ಸ್ ಯಾರು? ನಾಲ್ಕು ಎರಡು ಈಗ ನೀವು ಸರ್ವಿಸ್ ಮಾಡ್ತಾರೆ, ಸರ್ವಿಸ್ ಮಾಡಿದಂತ ಬಾಲ್ ಫಸ್ಟ್ ಯಾರ ಕಡೆ ಬರುತ್ತೆ? ನಂಬರ್ 6, ಗೊತ್ತಿಲ್ಲ? ಇವ ಎಲ್ಲಿ ಕಳಿಸ್ತಾನೆ? ಮೂರನೇದವ ನಾಲ್ಕನೇದವ್ರಾದ್ರೂ ಕಳಿಸ್ಬೋದು, ಗೊತ್ತಿಲ್ಲ? ಸೊ ಇದಕ್ಕೆ ನಾವು ಏನ್ ಫಸ್ಟ್ ರಿಸೀವರ್, ಗೊತ್ತಿಲ್ಲ?
ಇವನು ಲಿಫ್ಟ್ ಇರ್ತಾನೆ ಗೊತ್ತಲ್ಲ. ರಿಸೀವರ್ ಪಾಸರ್ ಹಿಟ್ಟರ್ ಅಂತ ಕರೀತಾರೆ. ರಿಸೀವರ್ ಪಾಸರ್ ಹಿಟ್ಟರ್. ಹಿಟ್ಟರ್ ಅಂದ್ರೆ ಶಾರ್ಟ್ ಹೊಡಿತಾರಲ್ಲ ಅದಕ್ಕೆ ಹಿಟ್ಟರ್ ಅಂತ ಕರೀತಾರೆ. 30 ನಿಮಿಷ. ಸೊ ಹೀಗೆ ಪಾಸ್ ಎತ್ತುವ ಪೂರ್ವದಲ್ಲಿ ಮುಂದಿನ ವಲಯದಲ್ಲಿರುವ ಹೊಡೆತಗಾರನ ಸ್ಥಿತಿ ಇದು ನೋಡಿ ಎತ್ತನು ಗೊತ್ತಲ್ಲ. ಸೊ ಇವರು ನೆಚ್ಚು ಹೊಡಿಬೇಕಾದ್ರೆ ಇವ್ರು ಏನ್ ಮಾಡ್ತಾರೆ, ಮುಂಚೆ ಏನ್ ಮಾಡ್ತಾರೆ, ಅವರು ಜಂಪ್ ಮಾಡಿ ಡ್ರಾಪ್ ಮಾಡ್ತಾರೆ ಬಾಲ್ ಹೌದಿಲ್ಲ. ಸೊ 4ನೇದು ಶಾರ್ಟ್ ಹೊಡೆಯಕ್ಕೆ ಯಾವ ರೆಡಿ ಆದ ಇವರು ಏನ್ ಮಾಡ್ತಾರೆ, ಡ್ರಾಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತಾರೆ. ಆಮೇಲೆ ಸಾಮರ್ಥ್ಯ ಎದುರಾಳಿ ತಂಡದ ಬ್ಲಾಕರ್ಗಳ ಸ್ಥಿತಿ, ಸಾಮರ್ಥ್ಯ ಮತ್ತು ಬ್ಲಾಕರ್ ರಹಿತ ವಲಯವನ್ನು ಗುರುತಿಸಿ ಮುಂದೆ ಹಿಂದೆ ಮೀಡಿಯಂ ಎತ್ತರ ಶಾಟ್ ಅಥವಾ ವೇವ್ ಪಾಸ್ಗಳನ್ನು ನೀಡಬೇಕು. ಸೊ ಇವನು ಪಾಸರ್ ಇವ್ರು ಗಮನಿಸಬೇಕು ಪ್ಲೇಯರ್ಸ್ ಹೆಂಗಿದ್ದಾರೆ. ಜಾಸ್ತಿ ಹೈಟ್ ಇದ್ರೆ ಏನ್ ಮಾಡ್ಬೇಕು, ಜಾಸ್ತಿ ಹೈಟ್ ಕೊಡ್ಬೇಕು. ಸೊ ಇವನು ಅಷ್ಟೇ ಹೊಡಿವಾಗ ಗಮನಿಸ್ಬೇಕು. ನಾನು ಎಲ್ಲೇ ಯಾವ ಪ್ಲೇಸಿನಲ್ಲಿ ಹೊಡೆದ್ರೆ ನನಗೆ ಶಾರ್ಟ್ ಸಕ್ಸಸ್ ಆಗುತ್ತೆ, ನನಗೆ ಪಾಯಿಂಟ್ ಸಿಗ್ಬೋದು ಅನ್ನೋದನ್ನ ಅವನು ಕೂಡ ನೋಡ್ಸ್ಕೊಳ್ತಾರೆ. ಅವಾಗ ಇವನು ನೋಡ್ಬೇಕು, ಹಿಂದೆ ಮುಂದೆ ನೋಡ್ಕೊಂಡು ಇವ್ನು ಸಪೋಸ್ ಇವರು ಸ್ವಲ್ಪ ಮುಂದೆ ಇದ್ರು ಅಂದ್ರೆ ಇವನು ಏನ್ ಮಾಡ್ಬೇಕು, ಶಾರ್ಟ್ ಅನ್ನ ಹಿಂದೆ ಹೊಡಿಬೇಕು. ನಾವೆಲ್ಲ ಕಾರ್ನರ್ ಗೊತ್ತಲ್ಲ. ಸೊ ನೋಡಿ ಕೆಲವೊಂದು ಬರೀ ಶಾರ್ಟ್ ಹೊಡಿತಾರಲ್ಲ ಅವ್ರು ಅಲ್ಲೇ ಬಾಲ್ ನೀರು ಲೈನ್ ಹೊರಗಡೆ ಬೀಳುತ್ತೀರ ಅಂತ ಇಟ್ಕೊಂಡು ಬಿಡ್ಬೇಕು, ಹಂಗೆ ಹೊಡಿತಿರ್ತಾರೆ. ಕರೆಕ್ಟ್ ಇಲ್ಲೇ ಬೀಳ್ತಿರ್ತಾರೆ ಕಾರ್ನರ್. ಸೊ ಅವ್ರಿಗೆ ಅದನ್ನೆಲ್ಲವೂ ಅಬ್ಸರ್ವ್ ಮಾಡ್ಬೇಕಾಗತ್ತೆ. ಇದು ಪಾಸ್ ಕೊಡ್ತಕ್ಕಂಥದ್ದು. ಇನ್ನು ಸಂದರ್ಭಾನುಸಾರ ಪಾಸ್ನ ಗತಿಯಲ್ಲಿ ಹೆಚ್ಚು ಕಡಿಮೆ ಮಾಡುತ್ತಾ ಎದುರಾಳಿ ಅಂಕಣದಲ್ಲಿ ಖಾಲಿ ಸ್ಥಳವಿದ್ದರೆ ನಿಖರತೆಯಿಂದ ಚೆಂಡನ್ನು ಆ ಸ್ಥಳಕ್ಕೆ ಹಾಕಬೇಕು. ಸೊ ಈಗ ಪಾಸ್ ಗತಿಯಲ್ಲಿ ಏನ್ ಮಾಡ್ಬೇಕಂದ್ರೆ ಹೆಚ್ಚು ಕಡಿಮೆ ಒಂದ್ಸರಿ ಹೈಟ್ ಕೊಡ್ಬೇಕು, ಒಂದ್ಸರಿ ಮೀಡಿಯಂ ಹೈಟ್ ಕೊಡ್ಬೇಕು. ಹೀಗೆ ಮಾಡ್ತಾ ಹೋದ್ರೆ ಅವನು ಶಾರ್ಟ್ ಹೊಡಲಿಕ್ಕೆ ಹೊಡಿಬಹುದು ಮತ್ತು ಅಂಕಗಳನ್ನ ಪಡ್ಕೊಳ್ಬಹುದು. ಇದು ನೆಕ್ಸ್ಟ್ ಲಿಫ್ಟರ್. ಮುಂದಿನ ವಲಯದ ಲಿಫ್ಟರ್ ಲಿಫ್ಟರ್ ಅಂತ ಕರಿತೀವಿ ಗೊತ್ತಿಲ್ಲ. ಲಿಫ್ಟರ್ ಅಂತ ಕರಿತೀವಿ. ಲಿಫ್ಟರ್ ಏನ್ ಮಾಡ್ಬೇಕಂತಂದ್ರೆ ಹಾಗಾದ್ರೆ ಪ್ರಥಮ ಪಾಸನ್ನು ನೆಟ್ಟ ಮೇಲ್ಭಾಗಕ್ಕೆ ಪಡೆದು ಬ್ಲಾಕರ್ ಜಿಗಿಯುವ ಮೊದಲೇ ಎಡ ಅಥವಾ ಬಲಗೈಯನ್ನು ಬಳಸಿ ರಭಸದಿಂದ ವಿರುದ್ಧ ಅಂಕಣಕ್ಕೆ ಹೊಡೆದು ಅಂಕ ಗಳಿಸಬೇಕು. ಸೊ ಈಗ ಕೊಡ್ತಾನೆ ನೋಡು, ಏನು ಜಂಪ್ ಮಾಡೋಕ್ಕಿಂತ ಪೂರ್ವದಲ್ಲೇ ಏನ್ ಮಾಡ್ಬೇಕು, ಅವನಿಗೆ ಪಾಸ್ ಕೊಟ್ಟು ಹೊಡಲಿಕ್ಕೆ ಹೋಗ್ಬೇಕು, ಹಿಂದೆ ಹೋಗ್ಬೇಕು. ಇನ್ನು ಮುಂದಿನ ವಲಯದ ಆಟಗಾರರು ಅಂಕ ಗಳಿಸಲು ವಿಫಲವಾದರೆ ಹಿಂದಿನ ವಲಯದ ಉತ್ತಮ ಆಟಗಾರನಿಗೆ ಪಾಸ್ ನೀಡಬೇಕು. ಸೊ ಆಮೇಲೆ ಇವ್ರಿಗೆ ನಾವು ಇದಕ್ಕೆ ಮುಂಭಾಗ ಅಂತ ಕರಿತೀವಿ. ಹಿಂದಿನ ವಲಯ, ಹಿಂದಿನ ಹಿಂಭಾಗ, ಇದಕ್ಕೆ ನಾವು ಮುಂದಿನ ವಲಯ ಅಂತ ಕರಿತೀವಿ. ಹಿಂದಿನ ವಲಯ. ಇಲ್ಲಿ ಸಪೋಸ್ ಇವು 3 ಇದ್ದಾರೆ, ಅದರಲ್ಲಿ ಯಾರು ಒಬ್ರು ಅಂದ್ರೆ ಅವ್ರು ಶಾರ್ಟ್ ಹೊಡೆದಿರ್ತಾರೆ, ಫೇಲ್ ಆಗ್ತಿರ್ತಾರೆ. ಸೊ ಹಿಂದೆ 3 ಇದಾರಲ್ಲ, ಇದರಲ್ಲಿ ಕೂಡ ಒಬ್ರು ಸ್ಟ್ರಾಂಗ್ ಪ್ಲೇಯರ್ ಇರ್ತಾರೆ. ಇಲ್ಲಿ ಕೂಡ ಇವರು ಕೂಡ ಶಾರ್ಟ್ ಅನ್ನ ಹೊಡಿಬಹುದು ಗೊತ್ತಲ್ಲ. ಈ ಅಟ್ಯಾಕ್ ಲೈನ್ ಹಿಂದೆ ಇರ್ತಾರಲ್ಲ ಇವರು ಕೂಡ ಶಾರ್ಟ್ ಅನ್ನ ಹೊಡಿಬಹುದು. ಬಟ್ ಶಾರ್ಟ್ ಹೊಡೋಕ್ಕಿಂತ ಪೂರ್ವದಲ್ಲಿ ಇಲ್ಲಿ ಬರಂಗಿಲ್ಲ. ಶಾರ್ಟ್ ಹೊಡೆದಾದ್ಮೇಲೆ ಇಲ್ಲಿ ಬರ್ಬೇಕು ಗೊತ್ತಿಲ್ಲ. ಹೊಡೆದಾಗಿ ಇಲ್ಲಿ ಬಂದ್ಬಿಟ್ರಂದ್ರೆ ಫಾಲ್ ಗೊತ್ತಿಲ್ಲ. ಶಾರ್ಟ್ ಹೊಡೆದಾದ್ಮೇಲೆ ಇಲ್ಲಿ ಒಳಗೆ ಹಿಂದೆ ಆಗುತ್ತೆ ಗೊತ್ತಿಲ್ಲ, ಅದೊಂದು ಗೊತ್ತಿರ್ಬೇಕು. ಇನ್ನು ಸ್ಮ್ಯಾಶ್. ಸ್ಮ್ಯಾಶ್ ಅಂದ್ರೆ ಅಟ್ಯಾಕ್ ಹಿಟ್ ಅಂತ ಕರೀತಾರೆ. ಶಾರ್ಟ್ ಹೊಡೆಯೋದು ಏನು, ಇಲ್ಲಿ ಅಟ್ಯಾಕ್ ಹಿಟ್ ಮಾಡುವಾಗ ಎದುರಾಳಿ ತಂಡದ ಆಟಗಾರ ಸ್ಥಿತಿಯನ್ನು ಗಮನಿಸಿಕೊಂಡು ಕಡಿಮೆ ಎತ್ತರ ತಲುಪುವ ಬ್ಲಾಕರ್ ಮೇಲ್ಗಡೆಯಿಂದ ಹೊಡೆಯಬೇಕು ಏನು. ಸೊ ಈಗ ಸ್ಮ್ಯಾಶ್ ಅಟ್ಯಾಕ್ ಮಾಡ್ತಾನೆ, ಇವನು ಅಟ್ಯಾಕ್ ಮಾಡಕ್ ಬರ್ತಾನೆ ಹೌದಿಲ್ಲ. ಸೊ ಅಟ್ಯಾಕ್ ಮಾಡ್ತಕ್ಕಂತ ಆಟಗಾರ ಅವನ ಹೈಟ್ ನೋಡ್ಕೋಬೇಕು ಗೊತ್ತಿಲ್ಲ. ಜಾಸ್ತಿ ಹೈಟ್ ಇತ್ತಂದ್ರೆ ಏನ್ ಮಾಡ್ಬೇಕು, ಅವನಿಗೆ ಕೆಳಗಡೆ ಹೊಡಿಬೇಕು. ಕಡಿಮೆ ಹೈಟ್ ನಾವು ಅಟ್ಯಾಕ್ ಇತ್ತಂದ್ರೆ ಜಾಸ್ತಿ ಹೈಟ್ ಮಾಡಿ ಶಾರ್ಟ್ ಅನ್ನ ಹೊಡೆದಾಗ ಮಾತ್ರ ನಮಗೆ ಅಂಕಗಳು ಸಿಗ್ತವೆ. ಇನ್ನು ಎದುರಾಳಿ ತಂಡದ ದುರ್ಬಲನನ್ನು ಅಥವಾ ಖಾಲಿ ಸ್ಥಳವನ್ನು ಗುರುತಿಸಿ ಹೊಡೆಯಬೇಕು. ಆ ತರ ನಮ್ಮ ಅಪೋಸಿಟ್ ಟೀಮ್ ನಲ್ಲಿ ಯಾವ ಆಟಗಾರ ವೀಕ್ ಅದೇ ಮತ್ತೆ ಎಲ್ಲಿ ಗ್ಯಾಪ್ ಇದೆ ಸೊ ಅದನ್ನ ಗಮನಿಸಿ ಹೊಡೆಯಬೇಕು. ಸುಮ್ಮನೆ ಬಾಲ್ ಬಂತು ಶಾರ್ಟ್ ಹೊಡೆದ್ರೆ ಅನ್ನಂಗಿಲ್ಲ ಗೊತ್ತಿಲ್ಲ. ಶಾರ್ಟ್ ಹೊಡೆದ್ಮೇಲೆ ನನಗೆ ಪಾಯಿಂಟ್ ಸಿಗಬೇಕು ಏನ, ಆ ತರನಾಗಿ ನಾವು ಏನ್ ಮಾಡ್ಬೇಕಲ್ಲೇ
ಪ್ಲಾನ್ ಮಾಡಿ ಹೊಡಿಬೇಕಾಗುತ್ತೆ. ಏನು ಯಾರು ವೀಕ್ ಇರ್ತಾರೆ ಅವ್ರಿಗೆ ಹೊಡಿಬೇಕು, ಎಲ್ಲಿ ಗ್ಯಾಪ್ ಇದೆ ಸೊ ಅಲ್ಲಿ ಏನ್ ಮಾಡ್ಬೇಕು, ಶಾಟ್ ಅನ್ನ ಹೊಡಿಬೇಕು. ಇದು ಹೆಚ್ಚಿನ ಎತ್ತರ ತಲುಪುವ ನಿಖರ ಪ್ರಾಪರ್ಗಳಿದ್ದರೆ ಸ್ಪರ್ಶ ಹೊಡೆತ ಅಥವಾ ಬೇಸಿಗಳ ಮೂಲಕ ಅಂಕ ಗಳಿಸಬೇಕು. ಸೊ ಈಗ ಅವ್ನು ಶಾಟ್ ಹೊಡೆಯಕ್ಕೆ ರೆಡಿ ಆಗ್ತಾನೆ, ಈ ಕಡೆ ಜಾಸ್ತಿ ಹೈಟ್ ಇರ್ತಾರೆ ಬ್ಲಾಕರ್ಗಳು, ಗೊತ್ತಿಲ್ಲ ಎಷ್ಟೇ ಹೊಡೆದ್ರು ಕೂಡ ಏನ್ ಮಾಡ್ತಿರ್ತಾರೆ ಅವರು, ಬಾಲರ್ ಬ್ಲಾಕ್ ಮಾಡ್ತಿರ್ತಾರೆ, ಗೊತ್ತಿಲ್ಲ. ಸೊ ಅಂತ ಸಂದರ್ಭದಲ್ಲಿ ಏನ್ ಮಾಡ್ಬೇಕು ನಾವು, ಈಗ ನೀವು ಶಾಟ್ ಸುಮಾರು ಸರಿ ಶಾಟ್ ಹೊಡಿತಾನೆ, ಗೊತ್ತಿಲ್ಲ ಮುಂದೆ ಮೂವರು ಬಹಳ ಹೈಟ್ ಇದ್ದಾರೆ, ಅವ್ರು ಎಷ್ಟೇ ಶಾಟ್ ಹೊಡೆದ್ರು ಕೂಡ ಏನ್ ಮಾಡ್ತಾರೆ, ಬ್ಲಾಕ್ ಮಾಡಿ ಬಾಲನ್ನು ವಾಪಸ್ ಕಳಿಸ್ತಾರೆ. ಮತ್ತೇನ್ ಮಾಡ್ಬೋದು, ಸೊ ಅವಾಗ ಏನ್ ಮಾಡ್ಬೇಕು, ನನಗೆ ಯಾವಾಗ ಹೈಟ್ ಇರ್ತಾರೆ ಚೆನ್ನಾಗಿ ಬ್ಲಾಕಿಂಗ್ ಮಾಡ್ತಿದ್ದಾರೆ ಅಂದ್ರೆ ಅವಾಗ ಏನ್ ಮಾಡ್ಬೇಕು, ಶಾರ್ಟ್ ಹೊಡೆಯಕ್ಕೆ ಹೋಗ್ಬೋದು, ಜಸ್ಟ್ ಗ್ಯಾಪ್ ಹಾಕ್ಬೋದು, ನೆಟ್ಟಿನ ಪಕ್ಕನೆ ಬಾಲ್ ಬಿಡುವ ಹಾಗೆ, ಅಥವಾ ಇವ್ರ ಮುಂದಿದ್ರೆ ಈಗೆಲ್ಲ ಗ್ಯಾಪ್ ಇರುತ್ತೆ, ಸೊ ಅದೇನ್ ಮಾಡ್ಬೇಕು, ಅಂಡರ್ ಆರ್ಮ್ ಪಾಸ್ ಮೂಲಕ ಗ್ಯಾಪ್ ಅನ್ನ ಹಾಕಿ ನಾವು ಪಾಯಿಂಟ್ ಅನ್ನ ಪಡ್ಕೊಳ್ಬಹುದು. ಇದು ಪಂದ್ಯ ನಡೆಯುತ್ತಿರುವಾಗ ಎದುರಾಳಿಗಳು ವೇಗವಾಗಿ ಅಂಕಗಳನ್ನು ಗಳಿಸುತ್ತಿದ್ದರೆ ಆಟವನ್ನು ನಿಧಾನಗೊಳಿಸಬೇಕು. ಸೊ ಈಗ ಎಕ್ಸಾಂಪಲ್ ಇದು ಸಿಡೇನು ಟೀಮು, ಇದು ನಂದಿಹಳ್ಳಿ ಟೀಮು. ಈಗ ಸಿಡಿಯದವರಿಗೆ ಫಾಸ್ಟ್ ಪಾಯಿಂಟ್ ಕಳ್ಸಿರ್ತಾರೆ, ಅದಿಲ್ಲ ಅವ್ರ ಪಾಯಿಂಟ್ಸ್ ಬೇಗ ಬೇಗ ಆಗ್ತಾ ಇದ್ದಾವೆ. ಅವಾಗ ನಂದಿಹಳ್ಳಿ ಏನ್ ಮಾಡ್ಬೇಕು, ಅವಾಗ ಏನ್ ಮಾಡ್ಬೇಕು, ಆಟವನ್ನ ಕಂಟ್ರೋಲ್ ಮಾಡ್ಬೇಕು, ಗೊತ್ತಿಲ್ಲ ಅವರಲ್ಲಿ ಕಾಂಬಿನೇಷನ್ ಇರ್ಬೇಕು. ಇವ್ರು ಯಾವ ಪಾಯಿಂಟ್ ಸ್ಕೋರ್ ಆಗತ್ತಿದ್ದು ಒಂದಾಗೆ ಬಾಲನ್ನ ಕಂಟ್ರೋಲ್ ಮಾಡಿ ಏನು ಸಿಡಿನೂರ್ ಕಡೆ ಹೊಡಿತಾ ಬರ್ಬೇಕು, ಗೊತ್ತಿಲ್ಲ. ಆಮೇಲೆ ನಿಧಾನಗೊಳಿಸ್ಬೇಕು, ಆಮೇಲೆ ಸಂದರ್ಭಾನುಸಾರ ಸಮಯಕ್ಕಾವಶ ಟೈಮ್ ನೋಡ್ಬೇಕು, ಅವಕಾಶವನ್ನು ನೋಡ್ಕೊಂಡು ಏನ್ ಮಾಡ್ಬೇಕು, ನಾವು ಪಾಯಿಂಟ್ ಅನ್ನ ಪಡ್ಕೊಳ್ಬೇಕು. ಆಮೇಲೆ ಆಟಗಾರರ ಬದಲಾವಣೆ ಬಳಸ್ಕೊಳ್ಬಹುದು. ಒಂದು ಕಬಡ್ಡಿ ಇದು ವಾಲಿಬಾಲ್ ಅಲ್ಲಿ ಸ್ಪರ್ಧೆ ನಡೆದಾಗ 6 ಜನ ಆಡ್ತಿರ್ತಾರೆ, ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಎಷ್ಟು ಜನ ಇರ್ತಾರೆ, 6 ಜನ ಇರ್ತಾರೆ, ಒಟ್ಟು ಈಗ ಮ್ಯಾಚ್ ನಡೆದಂತ ಸಂದರ್ಭದಲ್ಲಿ 6 ಜನ ಒಳಗಿರ್ತಾರೆ, 6 ಜನ ಹೊರಗಡೆ ಇರ್ತಾರೆ. ಅವ್ರಿಗೆ ನಾವು ಏನ್ ಕರಿತೀವಿ, ಎಂತ ಪ್ಲೇಯರ್ ಹೊರಗಡೆ ಇರ್ತಾರೆ, ಎಂತ ಪ್ಲೇಯರ್ ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಬದಲಿ ಆಟಗಾರರು ಅನ್ಬೇಕು. ಎಕ್ಸ್ಟ್ರಾ ಆಟಗಾರನ್ನ ಹೇಳೋದಿಲ್ಲ, ಎಕ್ಸ್ಟ್ರಾ ಅನ್ಬಾರ್ದು, ಗೊತ್ತಿಲ್ಲ. ಎಕ್ಸ್ಟ್ರಾ ಅಂದ್ರೆ ಪಾಪ ಅವ್ರ ಇಮೇಜ್ ನಾವೇನ್ ಅನ್ಬಿಟ್ಟು ಸಬ್ಸ್ಟಿಟ್ಯೂಟ್ ಪ್ಲೇಯರ್ ಅಥವಾ ಬದಲಿ ಆಗಬೇಕು. ಈ ಉದಾಹರಣೆಗೆ ಇದರಲ್ಲಿ ಯಾರೋ ಒಬ್ಬರು ಸರಿಯಾಗಿ ಆಡಂಗಿಲ್ಲ, ಬಹಳ ಮಿಸ್ಟೇಕ್ ಮಾಡ್ತಿರ್ತಾನೆ, ಅವಾಗ ಏನ್ ಮಾಡ್ಬೇಕು, ಹೊರಗಡೆ ಇದ್ದಂತ ಬದಲಿ ಆಟಗಳನ್ನ ಒಳಗಡೆ ಕರ್ಕೊಂಡು ಇವನನ್ನ ಹೊರಗಡೆ ಹಾಕ್ಬೋದು. ಎಷ್ಟು ಬೇಕೋ ಸರಿ ಮಾಡ್ಬೋದು, ಗೊತ್ತಿಲ್ಲ. ತಿಳಿಸಿ ಪ್ಲೇಯರ್ಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಬಹುದು. ಇನ್ನು ಸಂದರ್ಭಾನುಸಾರ ಆಟದ ಗತಿಯಲ್ಲಿ ಪರಿವರ್ತನೆ ಮಾಡಿಕೊಳ್ಳಬೇಕು. ಸೊ ಹೆಚ್ಚು ಕಡಿಮೆ ಪಾಯಿಂಟ್ಸ್ ಆದಾಗೆ ನಾವೇನ್ ಮಾಡಬೇಕು, ವೀಕ್ ಇದ್ದಂತ ಆಟಗಾರನ ಹೊರಗಡೆ ಕಳಿಸ್ಬೇಕು, ಸ್ಟ್ರಾಂಗ್ ಇದ್ದಂತ ಒಳಗಡೆ. ಹಿಂಗೆ ನಮ್ಮ ಟೀಮ್ ಅಂದ್ರೆ ನಮ್ಮ ತಂಡಕ್ಕೆ ಕಡಿಮೆ ಅಂಕಗಳು ಬಂದಾಗ ನಾವು ಮತ್ತೆ ಗೆಲ್ಬೇಕಾದ್ರೆ ಏನಾದ್ರು ಮಾಡ್ಬೇಕಲ್ಲ, ಒಳ್ಳೆ ಪ್ಲೇಯರ್ನ ಒಳಗೆ ಹೋಗ್ಬೇಕು. ಸ್ವಲ್ಪ ಅದರಲ್ಲಿ ಕಡಿಮೆ ಪ್ರಮಾಣದಲ್ಲಿ ಆಗ್ತಕ್ಕಂಥ ಆಟಗಳನ್ನ ಹೊರಗಡೆ. ಇನ್ನು ವಾಲಿಬಾಲ್ ಆಟಗಾರರಿಗೆ ಇರಬೇಕಾದ ಅವಶ್ಯಕತೆಗಳು, ಒಬ್ಬ ವಾಲಿಬಾಲ್ ಆಟಗಾರ ಅನಿಸ್ಕೊಳ್ಬೇಕಾದ್ರೆ ಅವನಲ್ಲಿ ಏನೇನು ಗುಣಗಳು ಇರಬೇಕು ಅಂತಕ್ಕಂಥದ್ದು. ಮೊದಲನೇದು ಎತ್ತರವಾದ ನಿಲುವು ಹೊಂದಿರುವವರು, ಏನೋ ಫಸ್ಟ್ ಏನ್ ಮಾಡ್ಬೇಕು, ಸಾಕಷ್ಟು ಹೈಟ್ ಇರಬೇಕು, ಗೊತ್ತಿಲ್ಲ. ಹೈಟ್ ಇದ್ರೆ ಮಾತ್ರ ವಾಲಿಬಾಲ್ ಆಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ಜಾರಿಗೆ ಮೇಲಿಂದ ನಿರ್ವಹಿಸುವ ಸ್ಮ್ಯಾಶ್ ಹಾಗೂ ಬ್ಲಾಕ್ ಅಂತ ಚಟುವಟಿಕೆಗಳನ್ನು ಸುಲಭವಾಗಿ ನಿರ್ವಹಿಸಬಹುದು. ಹೈಟ್ ಇದ್ದಂದ್ರೆ ಗೊತ್ತಿಲ್ಲ, ಏನ್ ಮಾಡ್ಬೋದು, ನೀವು ಶಾರ್ಟ್ ಹೊಡೆದ್ರೆ ಜಂಪ್ ಮಾಡಿ ಬ್ಲಾಕ್ ಮಾಡ್ಬೋದು, ಹೀಗೆ. ಮತ್ತು ಹೈಟ್ ಇದ್ರೆ ಸ್ಮ್ಯಾಶ್ ಹೊಡಿಬಹುದು, ಶಾರ್ಟ್ ಹೊಡಿಬಹುದು, ಬ್ಲಾಕಿಂಗು ಮಾಡ್ಬೋದು. ಬ್ಲಾಕಿಂಗ್ ಅಂದ್ರೆ ಏನು, ಬ್ಲಾಕ್ ಅಂದ್ರೆ ಏನು, ಬ್ಲಾಕಿಂಗ್ ಮಾಡೋದು. ಬ್ಲಾಕ್ ಅಂದ್ರೆ ಉದಾಹರಣೆಗೆ ಶಾರ್ಟ್ ಹೊಡಿತೇನೆ ನಾವು, ಹೌದಿಲ್ಲ, ಇವ್ರು ಇರ್ತಾರಲ್ಲ, ಜಂಪ್ ಮಾಡಿ 2 ಕೈಗಳನ್ನ ಮೇಲೆ ಚಾಚಿ ಬಾಲ್ ಅನ್ನ ಸ್ಟಾಪ್ ಮಾಡೋದು, ಗೊತ್ತಿಲ್ಲ. ಅದ್ರ ಕೈ ಹೊಡೆದ ಏನಾಗುತ್ತೆ, ಮತ್ತು
ಈ ಕಡೆ ತಂಡಕ್ಕೆ ಬರುತ್ತೆ. ಗೊತ್ತಾಯ್ತಲ್ಲ, ಅದಕ್ಕೆ ನಾವು ಏನೋ ಶಾರ್ಟರ್ ಹೊಡೆಯುವಂತ ಬಾಲ್ ಅನ್ನ ಜಂಪ್ ಮಾಡಿ ಎರಡು ಕೈಯಿಂದ ಬ್ಲಾಕ್ ಮಾಡೋದಕ್ಕೆ ಬ್ಲಾಕಿಂಗ್ ಅಂತ ಕರೀತಾರೆ. ಸೊ ಅದನ್ನ ಯಾರು ಮಾಡಬಹುದು? ಇವ್ರು ಮೂವರ್ ಮಾಡ್ಲಿಕ್ಕೆ ಸಾಧ್ಯ. ಮುಂದೆ ಇರೋರು ಇವ್ರು ಮಾಡಕ್ ಬರಲ್ಲ, ಹಿಂದೆ ನಟ್ ಇಲ್ಲಿ ಇರೋಲ್ಲ. ಸೊ ಹೈಟ್ ಇದ್ರೆ ಚೆನ್ನಾಗಿ ಶಾರ್ಟ್ ಹೊಡಿಬಹುದು ಮತ್ತು ಬ್ಲಾಕಿಂಗ್ ಅನ್ನ ಮಾಡಬಹುದು. ಇನ್ನು ಅಂಕಣದ ಒಳಗೆ ಪರಿಣಾಮಕಾರಿಯಾಗಿ ಓಡಾಡಿಕೊಂಡು ಚೆಂಡನ್ನು ಆಡಬೇಕಾದ್ರಿಂದ ಚಪಲತೆ ಅಂದ್ರೆ ಆಕ್ಟಿವ್ ಏನು ಗೊತ್ತಿಲ್ಲ, ಪೂರ್ತಿ ಅಂಕಣವನ್ನ ಬಾಲಲ್ಲಿ ಹೇಳಕ್ಕಾಗೋದಿಲ್ಲ. ಸೊ ಅದು ಇಲ್ಲಿ ಬರ್ಬೋದು, ಇಲ್ಲಿ ಬರ್ಬೋದು. ಈಗ ಉದಾಹರಣೆಗೆ ಅವನು ಇಲ್ಲಿ ಬಗ್ಗೆ ಬಂದಾಗ ಅವನು ಇಲ್ಲಿಂದ ಓಡಬಹುದು, ನೋಡಿ ಬರ್ಬೋದು, ಗೊತ್ತಿಲ್ಲ. ಸೊ ಹಿಂಗಾಗಿ ಅವ್ರಿಗೆ ಆಕ್ಟಿವ್ ಆಗಿ ಚುರುಕಾಗಿರ್ಬೇಕು. ಇನ್ನು ಮೂರನೇದಾಗಿ ಎದುರಾಳಿಗಿಂತ ಹೆಚ್ಚು ಸ್ಫೋಟಕ ಶಕ್ತಿಯನ್ನು ಹೊಂದಿದ್ದಲ್ಲಿ ಜಿಗಿದು ನೈಪುಣ್ಯತೆಗಳನ್ನು ನಿರ್ವಹಿಸಲು ಸಹಕಾರಿಯಾಗುತ್ತದೆ. ವಿರುದ್ಧ ತಂಡವರು ಅವರೆಲ್ಲ ಬಹಳ ಸ್ಟ್ರಾಂಗ್ ಇರ್ತಾರೆ, ಅಂದ್ರೆ ಬರೀ ಜಂಪ್ ಮಾಡ್ತಿರ್ತಾರೆ, ಜಂಪ್ ಮಾಡಿ ಹೊಡಿತಿರ್ತಾರೆ, ಹೌದಿಲ್ಲ. ಸೊ ಅದೊಂದು ಶಕ್ತಿ ಅವರಲ್ಲಿ ಇರಬೇಕು. ಇನ್ನು ನಾಲ್ಕನೇದಾಗಿ ಅಂಕಣದಲ್ಲಿ ಆಟ ಆಡುವ ಕೈಗಳನ್ನು ಕಾಲುಗಳನ್ನು ಚಾಚಿ ಚೆಂಡನ್ನು ಆಡುವ ಸಂದರ್ಭಗಳು ಎದುರಾದಾಗ ಮೈಮಣಿತ ಅವಶ್ಯಕ. ಮೈಮಣಿತ ಅಂದ್ರೆ ಮೈಮಣಿತ ಇಂಗ್ಲಿಷ್ ಅಲ್ಲಿ ಏನಂತ ಹೇಳಿತ್ತು? ಫ್ಲೆಕ್ಸಿಬಿಲಿಟಿ. ಏನಂದ್ರೆ ಫ್ಲೆಕ್ಸಿಬಿಲಿಟಿ ಅಂದ್ರೆ ಮೈಮಣಿತ. ಸೊ ವಾಲಿಬಾಲ್ ನೋಡಿ ಕೆಲವು ಸರಿ ಕೆಳ ಬರುತ್ತೆ, ನಾವು ಏನ್ ಮಾಡಬೇಕು? ಬೆಂಡ್ ಆಗಿ ಹೋಗ್ಬೇಕಾಗುತ್ತೆ, ಹಿಂದೆ ಬರುತ್ತೆ ಬೆಂಡ್, ಈ ತರ ಆಡಬೇಕಾಗುತ್ತೆ. ಒಂದ್ಸರಿ ಏನು ಶಾರ್ಟ್ ಹೊಡೆದು ಆಡಬೇಕಾಗುತ್ತೆ. ಸೊ ನಮ್ಮ ಬಾಡಿ ಮೈ ಮಣಿತ ಅಂದ್ರೆ ಹೆಂಗ್ ಬೇಕಂದ್ರೆ ಮಣಿತಾ ಇತ್ತಂದ್ರೆ ನಾವು ಎಂತ ಬಾಲ್ ಅನ್ನಾದ್ರೂ ತಗೊಳ್ಬಹುದು, ಅದಿಲ್ಲ. ಈ ಜುಬೇನಾದ್ರೆ ಅದ್ರಲ್ಲಿ ಮತ್ತೆ ಬಂದ್ಬಿಟ್ಟಿರುತ್ತೆ ಒಂದು. ಅದಕ್ಕೆ ಮೈ ಮಣಿತ ಫ್ಲೆಕ್ಸಿಬಿಲಿಟಿ ಇರಬೇಕು ಬಾಡಿ. ಆಮೇಲೆ ತ್ವರಿತಗತಿಯಲ್ಲಿ ಸಾಗುವ ಚೆಂಡನ್ನು ಸರಿಯಾದ ಸಮಯಕ್ಕೆ ತಲುಪಿಸಿ ನೈಪುಣ್ಯತೆ ನಿರ್ವಹಿಸಬೇಕಾದ್ರಿಂದ ವೇಗ ನಿರ್ಣಯವಾಗಿರುತ್ತದೆ. ಸೊ ಕಡೆ ಬಾಲ್ ಬಂದಿದೆ ಅಂದ್ರೆ ಫಾಸ್ಟ್ ಆಗಿ ಅದನ್ನು ಹೊಡಿಬೇಕು, ಆ ಕಡೆ ಕಳಿಸ್ಬೇಕು, ಗೊತ್ತಾಯ್ತಲ್ಲ. ಅವನು ವೇಗ ಕೂಡ ಅವರಲ್ಲಿ ಕ್ರೀಡಾಪಟುಗಳಲ್ಲಿ ಇರಬೇಕಾಗುತ್ತೆ. ಇನ್ನು ಪ್ರತಿಕ್ರಿಯಾ ವೇಗ ಚೆನ್ನಾಗಿದ್ದಲ್ಲಿ ಆಟಗಾರರು ಅತಿ ಕಡಿಮೆ ಸಮಯದಲ್ಲಿ ಚೆಂಡಿಗೆ ಪ್ರತಿಕ್ರಿಯಿಸಿ ಸೂಕ್ತ ನೈಪುಣ್ಯತೆಗಳನ್ನು ನೀರನ್ನು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ. ಅವ್ರು ಶಾರ್ಟ್ ಹೊಡೆದಾದ್ರೆ ಇವರು ಕೂಡ ಏನಾಗಬೇಕು? ಶಾರ್ಟ್ ಅನ್ನ ಹೊಡೆದು ಅವರಿಗೆ ಎದುರಿಸ್ತಾ ಇರಬೇಕು. ಬರೀ ಅವ್ರು ಶಾರ್ಟ್ ಬಿಡ್ತಾ ಇದ್ರು, ನಾವು ಬರೀ ಎಲ್ಲ ಶಾರ್ಟ್ಗಳನ್ನು ಬಿಡ್ತಾ ಇದ್ರೆ ಏನಾಗುತ್ತೆ? ಅವ್ರಿಗೆ ಓವರ್ ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ, ಹೌದಿಲ್ಲ. ಇವ್ರ ಮತ್ತೆ ಏನಾಗುತ್ತೆ? ಇವರಲ್ಲಿ ಕಡಿಮೆ ಆಗುತ್ತೆ. ಅದಕ್ಕೆ ನಾನು ಅವ್ರು ಹೆಂಗ್ ಹೊಡಿತಾರೆ ಅದ್ರ ತಕ್ಕಂಗೆ ನಾವು ಕೂಡ ಶಾರ್ಟ್ ಅನ್ನ ಹೊಡಿತಾ ಇರ್ಬೇಕು ಆಟದಲ್ಲಿ. ಏನು ಕ್ರಿಯೆಗೆ ತಕ್ಕ ಪ್ರತಿಕ್ರಿಯೆ ಇರಬೇಕು, ಅಂದಾಗ ಮಾತ್ರ ಅವರು ಹೆದರ್ಲಿಕ್ಕೆ ಸಾಧ್ಯ. ಇದಿಷ್ಟು ವಾಲಿಬಾಲ್ ಆಟಗಾರನಲ್ಲಿ ಇರಬೇಕಾದಂತಹ ಗುಣಗಳು. ಇದು ವಾಲಿಬಾಲ್ ಪಂದ್ಯಾವಳಿಗಳು ಮತ್ತು ಬಹುಮಾನಗಳು ಮತ್ತು ಪ್ರಶಸ್ತಿಗಳು. ಅಂದ್ರೆ ನಮ್ಮ ದೇಶದಲ್ಲಿ ಮತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರತಿ ವರ್ಷ ವಾಲಿಬಾಲ್ ಪಂದ್ಯಗಳು ನಡೀತವೆ. ಅದರಲ್ಲಿ ವಿಜೇತರಾದವರಿಗೆ ಬಹುಮಾನಗಳನ್ನು ಕೊಡ್ತಾರೆ, ಪ್ರಶಸ್ತಿಗಳನ್ನು ಕೊಡ್ತಾರೆ. ಅವು ಯಾವುವು ಅನ್ನೋದನ್ನ ನೋಡೋಣ. ಮೊದಲನೇದಾಗಿ ರಾಷ್ಟ್ರ ಮಟ್ಟದ ಕಿರಿಯರ ವಾಲಿಬಾಲ್ ಚಾಂಪಿಯನ್ಶಿಪ್. ಅಂದ್ರೆ ಕಿರಿಯರ ಅಂದ್ರೆ ಎಷ್ಟು ವರ್ಷದ ಒಳಗಿನವರು? 17 ವರ್ಷ, ಗೊತ್ತಾಯ್ತಲ್ಲ. ಕಿರಿಯರು, ಅತಿ ಕಿರಿಯರು ಅಂದ್ರೆ 14 ವರ್ಷದ ಒಳಗಿನ. ಅಂದ್ರೆ ಇವ್ರಿಗೆ ನಾವು ಏನಂತ ಕರಿತೀವಿ? ಜೂನಿಯರ್ಸ್ ಅಂತ ಕರಿತೀವಿ. ಜೂನಿಯರ್. ಇನ್ನೊಂದು ಬರುತ್ತೆ ಸಬ್ ಜೂನಿಯರ್. ಇವರು 14 ವರ್ಷದ ಒಳಗಿನ ಏನು ಇದು ಕಿರಿಯರು 17 ವರ್ಷದ ಒಳಗಿನ ಯುವಕರಿಗಾಗಿ ಪ್ರತಿ ವರ್ಷ ರಾಷ್ಟ್ರ ಮಟ್ಟದಲ್ಲಿ ಅಂದ್ರೆ ನಮ್ಮ ದೇಶದಲ್ಲಿ ಬರ್ತಕ್ಕಂಥ ಎಲ್ಲಾ ರಾಜ್ಯಗಳು ಈ ಸ್ಪರ್ಧೆಯಲ್ಲಿ ಭಾಗವಹಿಸುತ್ತವೆ. ಇನ್ನು ಎರಡನೇದು ರಾಷ್ಟ್ರ ಮಟ್ಟದ ಸಬ್ ಜೂನಿಯರ್ ಬಾಲಕ ಮತ್ತು ಬಾಲಕಿಯರ ವಾಲಿಬಾಲ್ ಪಂದ್ಯಾಟ. ಅಂದ್ರೆ 14 ವರ್ಷದ ಒಳಗಿನ ಬಾಲಕ ಮತ್ತು ಬಾಲಕಿಯರಿಗಾಗಿ ಪ್ರತಿ ವರ್ಷ ನಡೆಯುತ್ತೆ. ಪ್ರತಿ ವರ್ಷ ಒಂದೊಂದು ರಾಜ್ಯದಲ್ಲಿ ನಡೆಯುತ್ತೆ. ಆ ರಾಜ್ಯದಲ್ಲಿ ವಿಜೇತರಾದಂತಹ ತಂಡಗಳಿಗೆ ಬಹುಮಾನ ಮತ್ತು ಪ್ರಶಸ್ತಿಗಳನ್ನು ಕೂಡ ಕೊಡ್ತಾರೆ. ಇದು ರಾಷ್ಟ್ರ ಮಟ್ಟದ ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್. ಮಿನಿ ವಾಲಿಬಾಲ್ ಚಾಂಪಿಯನ್ಶಿಪ್ ಹೇಳಿದ್ರೆ ಇದು ಕೂಡ ಪ್ರತಿ ವರ್ಷ ಸ್ಪರ್ಧೆ ನಡೆಯುತ್ತೆ. ಇನ್ನು ರಾಷ್ಟ್ರೀಯ ಸೂಪರ್ ಲೀಗ್ ಪಂದ್ಯಾಟಗಳು. ಸೂಪರ್ ಲೀಗ್ ಅಂದ್ರೆ IPL ನಡೆಯುತ್ತೆ ಕ್ರಿಕೆಟ್.
ಸೊ ಹಾಗೆ ಅದೇ ತರ ವಾಲಿಬಾಲ್ ಅನ್ನು ಕೂಡ ಸೂಪರ್ ಲೀಗ್ ಹಂತದಲ್ಲಿ ಏನು ಆಡಿಸ್ತಾರೆ. ವಾಲಿಬಾಲ್ ಎದ್ದಿದ್ ಕೇಳಿ ಹೆಂಗೆ ಸೊ ಇಲ್ಲಿ ಕುದು ನಮ್ಮ ದೇಶದಲ್ಲೇ ಏನು ಬೇರೆ ಬೇರೆ ರಾಜ್ಯಗಳಲ್ಲಿ ಒಳ್ಳೊಳ್ಳೆ ಕ್ರೀಡಾಪಟುಗಳು ಇರ್ತಾರೆ. ಸೊ ಹೇಗೆ ಈಗ IPL ಅಲ್ಲಿ ಹರಾಜ್ ಮಾಡ್ತಾರೆ ಆಟಗಾರನ ದುಡ್ಡು ಕೊಟ್ಟು ಅಂತಲ್ಲ, ಸೊ ಹಂಗೆ ವಾಲಿಬಾಲ್ ನಲ್ಲೂ ಕೂಡ ಒಳ್ಳೆ ಒಳ್ಳೆ ಆಟಗಾರನ್ನ ದುಡ್ಡು ಕೊಟ್ಟು ಖರೀದಿ ಮಾಡಿ ತಮ್ಮ ಒಂದು ಹೆಸರಿನಲ್ಲಿ ಈಗ ಬೆಂಗಳೂರು ಬುಕ್ಸ್ ಗೊತ್ತಿಲ್ಲ ಡೆಲ್ಲಿ ಕ್ಯಾಪಿಟಲ್ಸ್ ಹೆಂಗಿರ್ತಲ್ಲ ಇವಕ್ಕೂ ಕೂಡ ಹಾಗೆ ಹೆಸರು ಕೊಟ್ಟು ಏನು ಪ್ರತಿ ಸಲ ಬೇರೆ ಬೇರೆ ರಾಜ್ಯಗಳಲ್ಲಿ ನಡೀತಾ ಇರುತ್ತೆ. ಗೊತ್ತಿಲ್ಲ ಅಂದ್ರೆ ಕಬಡ್ಡಿ ಅಷ್ಟು ಆಮೇಲೆ ಕ್ರಿಕೆಟ್ ಅಷ್ಟು ಜಾಸ್ತಿ ಜನ ಇದನ್ನು ನೋಡಿಲ್ಲ. ಅದೇ ಕ್ರಿಕೆಟ್ ಐತಂದ್ರೆ ಹಗಲು ರಾತ್ರಿ ಕುತ್ಕೊಂಡು ನೋಡ್ತೀವಿ. ಅದಿಲ್ಲ ಕ್ರಿಕೆಟ್ ಇದೆ ಅಂದ್ರೆ ರಾತ್ರಿ 12 ಗಂಟೆ ತನಕ ಮ್ಯಾಚ್ ಇದೆ ಅಂದ್ರೆ ಕುತ್ಕೊಂಡು ನೋಡ್ತೀವಿ. ಅದಿಲ್ಲ ಅದೇ ಒಂದು ಖೋಖೋ ಮ್ಯಾಚ್ ಇದೆ, ವಾಲಿಬಾಲ್ ಮ್ಯಾಚ್ ಇದೆ ಅಂದ್ರೆ 11-12 ಗಂಟೆ ತನಕ ಕುತ್ಕೊಂಡು ನೋಡ್ತೀವಿ. ಅಂದ್ರೆ ಅಷ್ಟು ಕ್ರಿಕೆಟ್ ಬಂದು ನಮ್ಮ ದೇಶದಲ್ಲಿ ಎಲ್ಲಾ ಕ್ರೀಡೆಗಳ ಏನ್ ಮಾಡ್ಬಿಟ್ಟಿದೆ ಅಂದ್ರೆ ಪ್ರಾಮುಖ್ಯತೆಯನ್ನು ಕಡಿಮೆ ಮಾಡ್ಬೇಕು. ಸೊ ಕಬಡ್ಡಿನಲ್ಲಿ ಇವಾಗಿನ ಪ್ರೋ ಕಬಡ್ಡಿ ಮಾಡ್ತಾ ಇದ್ದಾರೆ ಅಂದ್ರೆ ಅದು ಸ್ವಲ್ಪ ಹೆಸರು ಬಂದಿದೆ. ಮೊದಲೆಲ್ಲ ಕಬಡ್ಡಿ ಕೂಡ ಹೆಸರು ಅಳ್ಕೋಗ್ಬಿಟ್ಟಿತ್ತು. ಕಬಡ್ಡಿ ಕೂಡ ಹೆಸರು ಅಳ್ಕೋಗ್ಬಿಟ್ಟು ಬರೀ ಕ್ರಿಕೆಟ್ ಯಾವ ಕೇಳಿದ್ರು ಬರೀ ಕ್ರಿಕೆಟ್ ಆಡೋದು ಕ್ರಿಕೆಟ್ ಹೋದಲ್ಲ. ಅಲ್ಲಿ ನನ್ನ ಮಕ್ಳು ಲಾಸ್ಟ್ ಗಂಟ್ಲೆ ಬೆಟ್ಟಿಂಗ್ ಕಟ್ಟಿ ಜೀವನ ಕಲ್ತಂತೆ. ಏನು IPL ಹಿಡ್ದಾಗ ಮಂದಿ ಎಷ್ಟೋ ಮಂದಿ ಸೂಸೈಡ್ ಮಾಡ್ತು, ದುಡ್ಡು ಕಟ್ಟಿ ಬರಲಿಲ್ಲ, ಸೋತು ಅದಲ್ಲ ಮನೆಯಾಗ ಮೆಟ್ಟು ಮಾಡ್ಬಿಡ್ತಾರೆ. ಅಲ್ಲಿ 32 ನಿಮಿಷ ಐತೆ. ಸೊ ಇದಿಷ್ಟು ವಾಲಿಬಾಲ್ ಕ್ರೀಡೆಯಲ್ಲಿ ಬರ್ತಕ್ಕಂಥ ಕೌಶಲ್ಯಗಳು, ಆಟಗಾರರಲ್ಲಿರ್ತಕ್ಕಂಥ ಗುಣಗಳು ಮತ್ತು ವಾಲಿಬಾಲ್ ಕ್ರೀಡೆಯಲ್ಲಿ ಬರ್ತಕ್ಕಂಥ ಸ್ಪರ್ಧೆಗಳು, ಬಹುಮಾನಗಳು ಮತ್ತು ಪ್ರಶಸ್ತಿಗಳ ಬಗ್ಗೆ ನಾವು ಇಲ್ಲಿವರೆಗೂ ತಿಳ್ಕೊಂಡ್ವಿ. ಇಲ್ಲಿಗೆ ಒಂದು ಈ ಅಧ್ಯಾಯವನ್ನ ಮುಕ್ತಾಯ